ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್ ನಮಸ್ಕಾರ. ಸಿಹಿ ಸಿಹಿ ಶ್ರೀಮತಿಯರೇ, ಖಾರ ಖಾರ ಕನ್ಯಾಮಣಿಯರೇ, ಉಪ್ಪು ಹುಳಿ ಬರ್ತಿರೋ ಬಂಧು ಮಿತ್ರರೇ, ನಿಮ್ಮೆಲ್ಲರಿಗೂ ನಮ್ಮ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಕೋರಿದಾಯ್ತು. ಈಗ ಸದ್ಯಕ್ಕೆ ಟೈಮ್ ಆಗಿದೆ. ಇದು ಪೂರ್ತಿ ನಾನು ಅಪ್ಪಟ ಕನ್ನಡದಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಟ್ರೈ ಮಾಡ್ತೀನಿ, ಆದರೂ ಪ್ರಯತ್ನ ಪಡ್ತೀನಿ. ಪ್ರತಿದಿನ ನಾವು ಕಾರ್ಯಕ್ರಮ ಶುರು ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಜೊತೆಗೆ ಅತಿಥಿ ಅಭಿರುಚಿ ಅನ್ನೋ ಒಂದು ಘಟಕ ಇರುತ್ತೆ. ಅದರಲ್ಲಿ ನಮ್ಮ ಜೊತೆಗೆ ಒಬ್ರು ಅತಿಥಿ ಇರ್ತಾರೆ. ಬಹಳ ಕಷ್ಟ ಇಷ್ಟೆಲ್ಲ ಕನ್ನಡ ಮಾತಾಡ್ಬೇಕು ಅಂತಂದ್ರೆ. ಸ್ವಲ್ಪ ನಮ್ಮ ಆಡು ಭಾಷೆನಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಮಿಕ್ಸ್. ಇದು ಏನಾಗಿದೆ ಸುಜಾತಂಗ್, ಯಾಕೆ ಹಿಂಗ್ ಆಡ್ತಾ ಇದ್ದಾಳೆ ಅಂತ ಹೇಳ್ತೀರಾ? ಯಾರೋ ಒಬ್ರದ್ದು ಗಾಳಿ ಹಿಂಗ್ ಬೀಸ್ತಾ ಇದೆ, ಅದಕ್ಕೋಸ್ಕರ ನಾನು ಈ ತರ ಮಾತಾಡ್ತಾ ಇದ್ದೀನಿ. ವಿಷಯ ಏನು ಅಂತ ಹೇಳ, ನಮ್ಮ ಭೈರವಿ ಅವ್ರು ಬಂದಿದ್ದಾರೆ. ಯಾರು ಭೈರವಿ? ಸರ್ವಮಂಗಳ ಮಾಂಗಲ್ಯೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಗುಡ್ ಆಫ್ಟರ್ನೂನ್. ನಮಸ್ಕಾರ. ನಮಸ್ಕಾರ. ನಿಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಹೇಗಿದ್ದೀರಾ ನೀವು? ನಾನು ಅದ್ಭುತವಾಗಿದ್ದೀನಿ. ನಿಮ್ಮನ್ನ ನೋಡಿದ್ರೆ ನಾನು ಹಿಂಗೆ ಇರ್ಬೇಕು ಅನ್ಸುತ್ತಲ್ಲ ಪೂರ್ತಿ ಕಾರ್ಯಕ್ರಮ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾರ್ಮಲ್ ಆಗಿ ಮಾತಾಡೋಣ, ಭೈರವಿ ಒಂಚೂರು ಬಿಟ್ಬಿಟ್ಟು. ನೀವು ಪ್ರತಿದಿನ ಹಂಗ್ ಮಾತಾಡ್ತಿರಲ್ಲ, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಕಷ್ಟ ಅಲ್ವಾ ಆತರ ಮಾತಾಡಕ್ಕೆ? ನನಗೆ ಬಿಗಿನಿಂಗ್ ಅಲ್ಲೇ ತುಂಬಾನೇ ಕಷ್ಟ ಆಯ್ತು, ಬಟ್ ಇವಾಗ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಎಲ್ಲಿ ಹೋದ್ರು ಆಕ್ಚುಲಿ ನನ್ಗೆ ಇಂಗ್ಲಿಷ್ ತುಂಬಾ ಕಮ್ಮಿ ಬರುತ್ತೆ, ಕನ್ನಡದಲ್ಲೇ ಮಾತಾಡೋದು ಜಾಸ್ತಿ ಆಗಿದೆ. ಅಬ್ಬಾ, ಒಂದಷ್ಟು ಕ್ವೆಶ್ಚನ್ಗಳು ಕೇಳೋಣ, ಒಂದಷ್ಟು ಪ್ರಶ್ನೆಗಳು ಕೇಳೋಣ. ಮೊಬೈಲ್ ಅನ್ನೋದಕ್ಕೆ ಏನಂತಾರೆ? ಜಂಗಮವಾಣಿ. ಇಟ್ಸ್ ಗ್ರೇಟ್ ಟು ಹ್ಯಾವ್ ಯು ಆನ್ ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ವಾತಿ ಅವರು ಭೈರವಿಯಾಗಿ ಈ ಒಂದು ಸರ್ವಮಂಗಳ ಮಾಂಗಲ್ಯ ಹೇಗೆ ಶುರು ಮಾಡಿದ್ರಿ? ಆಕ್ಚುಲಿ ನನಗೆ ಫಸ್ಟ್ ಇದು ಅಪ್ರೋಚ್ ಮಾಡಿದಾಗ ಓಕೆ ಚಂದನ್ಗೆ ಚಿಕ್ಕಮ್ಮಾಗಿ ಮಾಡ್ಬೇಕಾ ಅಂತ ಒಂಚೂರು ಇತ್ತು. ಬಟ್ ಆಮೇಲಿಂದ ನನ್ನ ಕ್ಯಾರೆಕ್ಟರ್ ನನಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದಾಗ ನೋ, ನಾನು ಇದು ಬಿಡಬಾರ್ದು, ಐ ಹ್ಯಾವ್ ಟು ಡೂ ಇಟ್ ಅಂತ ಆಯಿತು. ಬಿಕಾಸ್ ಭೈರವಿ ಒಂದು ತುಂಬ ಪವರ್ಫುಲ್ ಹೆಣ್ಣು. ಟ್ರೆಡಿಷ್ನಲ್ ಅಂದರೆ ಹಿಂದಿನ ಕಾಲದಲ್ಲಿ ಆಚಾರ ಇರುತ್ತಲ್ಲ, ಇವಾಗಲೂ ಅಷ್ಟೇ. ನೀವು ನನ್ನ ಸೀರಿಯಲ್ ನೋಡಿದ್ರೆ ಕಂಪ್ಲೀಟ್ ನಾನು ಯಾವಾಗಲೂ ಫುಲ್ ಬೈತಲೆ ಬಟ್ ಹಾಕೊಂಡು, ಒಡವೆ ಹಾಕೊಂಡು, ಹೂ ಮುಡ್ಕೊಂಡು ಅದೇ ಇದರಲ್ಲಿ ಇರ್ತೀನಿ. ಸೊ ಒಂದು ಆಚಾರ ವಿಚಾರ ಅಂತ ಪಾಲಿಸ್ಕೊಂಡು ಬರುವಂಥ ದೇವ್ರ ಭಕ್ತಿ, ಬರೀ ಇಷ್ಟೇ ಸ್ಟ್ರಿಕ್ಟ್ ಆಗಿರಬೇಕು ಮನೇಲಿ, ಯಾರು ಫೋನ್ ಯೂಸ್ ಮಾಡಬಾರ್ದು, ಆಮೇಲಿಂದ ರಾಕ್ಷಸ ಆಹಾರ ಏನು ಮನೇಲಿ ಮಾಡಬಾರ್ದು, ಈರುಳ್ಳಿ ಬೆಳ್ಳುಳ್ಳಿ ಕೂಡ ಮಾಡಬಾರ್ದು, ಯಾವಾಗಲೂ ಶಿವ ಧ್ಯಾನ ಅದು ಇದು ಅಂತ ಇರುವಂಥ ಒಂದು ಹೆಣ್ಮಗಳು. ಸೊ ಅದರಲ್ಲಿ ಅವ್ಳ ಲೈಫಲ್ಲಿ ಏನಾಗಿರುತ್ತೆ, ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಸೊ ಅದರಿಂದ ಶಂಕರನ್ ಮೇಲೆ, ಅವ್ರ ಫ್ಯಾಮಿಲಿ ಮೇಲೆ ಹೇಗೆ ಸೇಡ್ ತೀರಿಸ್ಕೊಳಕ್ಕೆ ಇದು ಮಾಡ್ತಿರ್ತಾಳೆ. ಸೊ ಈ ಒಂದು ಎಲ್ಲ ಮಿಕ್ಸ್ಚರ್ ಇದೆ, ಎಮೋಷನಲ್ ಎಲ್ಲ ಎಮೋಷನ್ಸ್ ಇದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ. ದಿನ ಒಂದೊಂದು ಕಲಿಯೋದಕ್ಕೆ ಒಂದೊಂದು ಹೊಸ ಇದಿದೆ. ಬಟ್ ದಟ್ಸ್ ದ ಹೋಲ್ ಬ್ಯೂಟಿ ಅಲ್ವಾ? ಆರ್ಟಿಸ್ಟ್ಗೆ ಒಂದು ಆಕ್ಟಿಂಗ್ ಕಲಿಯೋದಕ್ಕೂ ಇರುತ್ತೆ, ಆಕ್ಟಿಂಗ್ ಮಾಡೋದಕ್ಕೂ ಅವಕಾಶ ಇರುತ್ತೆ. ಈಗ ನಿಮ್ಮ ವಿಷಯದಲ್ಲಿ ಭಾಷೆ ಕಲಿಯೋದು ಇರುತ್ತೆ. ಭಾಷೆ ಒಂದೇ ಅಲ್ಲ, ಆಕ್ಚುಲಿ ನನಗೇನೆ ಪರ್ಸನಲ್ ಆಗಿ ಒಂದೊಂದು ಹಬ್ಬದಲ್ಲಿ ಏನಕ್ಕೆ ಅದು ಮಾಡ್ತಾರೆ, ಸೈಂಟಿಫಿಕಲಿ ಏನಕ್ಕೆ ಮಾಡ್ತಾರೆ, ಆಮೇಲೆ ಅದರಲ್ಲಿ ನಮ್ಮ ಪುರಾಣದಲ್ಲಿ ಏನಿದೆ ಅಂತ ಕೆಲವು ವಿಷಯಗಳು ಗೊತ್ತೇ ಇರಲಿಲ್ಲ. ಈಗ ಬ್ರಾಹ್ಮಿ 4:30ಗೆಲ್ಲ ಬೇಗ ಇಡಬೇಕು ಅಂತ ಹೇಳ್ತಾರೆ, ಅದು ಬ್ರಾಹ್ಮಿ ಮುಹೂರ್ತ, ಅದಕ್ಕೇನು ಒಂದು ಸ್ಪೆಷಾಲಿಟಿ ಇದೆ ಅಂತ ಇದೆಲ್ಲ ನನಗೂ ಗೊತ್ತಿರಲಿಲ್ಲ. ಸೊ ನಾವು ಸೀರಿಯಲ್ ಮಾಡ್ತಾ 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 ಒಂದೊಂದೇ ವಿಷಯಗಳನ್ನ ನಾನು ಕಲಿತಾ ಹೋಗ್ತಾ ಇದ್ದೀನಿ ಇವಾಗ. ಸೊ ಕಲಿಯೋದಕ್ಕೂ ತುಂಬಾ ಇದೆ ಅಂಡ್ ಜನಗಳಿಗೂ ತಿಳಿಸಿ ಹೇಳೋದಕ್ಕೂ ಒಂದಿಷ್ಟು ವಿಷಯಗಳಿದೆ ಅಲ್ವಾ? ಸೊ ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಎಲ್ಲಿ? ಮೈಸೂರು. ನಾನು ಮೈಸೂರು ಹುಡುಗಿ. ಅಚ್ಚಾ, ವೆರಿ ನೈಸ್. ಸೊ ಮೈಸೂರಿನ ನಮ್ಮ ವೀಕ್ಷಕರು ತುಂಬಾ ಖುಷಿ ಪಡ್ತಾ ಇರ್ತಾರೆ ನಮ್ಮ ಹುಡುಗಿ ಅಂತ. ಸೊ ಎಲ್ಲಿ, ಯಾವ ಸ್ಕೂಲ್ ನಲ್ಲಿ ಓದಿದ್ರಿ, ಯಾವ ಕಾಲೇಜಲ್ಲಿ ಓದಿದ್ರಿ? ಕಾವೇರಿ ಸ್ಕೂಲಲ್ಲಿ ಓದಿದ್ದು. 1st ಇಂದ 7th ತನಕ ಶಾರದಾ ವಿಲಾಸ್, ಅದಾದ್ಮೇಲೆ ಹೈಸ್ಕೂಲ್ ಕಾವೇರಿ ಮಾಡಿದ್ದು. ದೆನ್ PU ಆಗ್ತಿದ್ದಂಗೆ ಡಿಪ್ಲೊಮಾ ಇನ್ ಜ್ಯುವೆಲ್ಲರಿ ಡಿಸೈನಿಂಗ್ ಮಾಡಿದೆ ನಾನು. ಐ ಆಮ್ ಅ ಜ್ಯುವೆಲ್ಲರಿ ಡಿಸೈನರ್ ಬೇಸಿಕಲಿ. ನನಗೆ ಅದರಲ್ಲೇ ಕಂಟಿನ್ಯೂ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ಅಚಾನಕ್ ಆಗಿ ಮಾಡ್ಲಿಂಗ್ ಆಫರ್ ಬಂತು. ನಾನು ಹೇಗೆ ಅಂದರೆ ಚಿಕ್ಕ ವಯಸ್ಸಿಂದ ತುಂಬ ಮನೇಲೂ ಸ್ವಲ್ಪ ಆರ್ಥೋಡಾಕ್ಸ್ ಥರನೇ ತುಂಬ ಇದರಲ್ಲೇ ಬೆಳೆಸಿದ್ರು. ಸೊ ಹೇಗೆ ಅಂದರೆ ಕಾಲೇಜ್ಗೆ ಹೋಗ್ಬೇಕಾದ್ರು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬೆಹೆಂಜಿ ಅಂತ ಕರಿತಾ ಇದ್ರು. ಅಬ್ಬಾ, ಯಾಕೆ ಅಂದರೆ ಅಮ್ಮ ನೀಟಾಗಿ ತಲೆ ಬಾಚಿ ಹೂ ಮುಡಿಸಿ ಸಲ್ವಾರ್ ಹಾಕೊಂಡು ಹೋಗ್ತದೆ, ಅದ್ರ ಮೇಲೆ ಒಂದು ಜಾದು ಕೊಟ್ಟು, ಅದ್ರ ಮೇಲೆ ದುಪ್ಪಟ್ಟ. ಸೊ ಈ ತರ ಹೋಗ್ತಾ ಇದ್ದೀನಿ ನಾನು. ಫುಲ್ ಪ್ಯಾಕ್ಡ್. ನಿಮಗೆ ಶಕೆ ಆಗ್ತಾ ಇರ್ಲಿಲ್ಲ? ಅದೇನು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಜ್ಯುವೆಲ್ರಿ ಎಲ್ಲ ಹಾಕೊಂಡಾಗ ಶಕೆ ಆಗಲ್ವಾ? ಶಕೆನಾ? ನನ್ನ ಒಂದೊಂದ್ಸತಿ ನನ್ನ ಪಚಿತಿ ನನಗೆ ಗೊತ್ತು, ಬಟ್ ಒಂದೊಂದ್ಸತಿ ಐ ಫೀಲ್ ಸೋ ಪ್ರೌಡ್.
ನಮ್ಮ ಒಂದು ಆತರ ಯಾರಿಗೂ ರೆಡಿ ಆಗಕ್ಕೆ ಯೂಶಲಿ ಅವಕಾಶ ಸಿಗಲ್ಲ ಅಲ್ವಾ? ಯಾವ್ದಾದ್ರು ಒಕೇಶನ್ ನಾವು ನೋಡ್ಬೇಕು, ಮದ್ವೆ ಇರ್ಬೋದು ಅಥವಾ ಫಂಕ್ಷನ್ ಅಂತ. ಬಟ್ ನಾನು ಎವ್ರಿ ಡೇ ಆತರ ರೆಡಿ ಆಗ್ತೀನಿ. ಸೀರಿಯಸ್ಲಿ ಮ್ಯಾನ್, ದಟ್ಸ್ ಸೋ ಡಿಫಿಕಲ್ಟ್. ಐ ಕ್ಯಾನ್ ಸೋ ರಿಲೇಟ್ ಟು ಯು. ಅಲ್ಲ, ಏನಾಗುತ್ತೆ ಗೊತ್ತಾ, ಟೆನ್ಷನ್ಗೆ ಒಂದು ಪೂರ್ತಿ ಗೆಟಪ್ ಅಲ್ಲಿ ನಾವು ರೆಡಿ ಆದಾಗ ತುಂಬಾ ಜಾಸ್ತಿ ಶಕ್ಯ ಆಗುತ್ತೆ. ಎರಡನೇದು ಅದ್ರ ಜೊತೆಗೆ ಈ ತರ ಅಪ್ಪಟ ಕನ್ನಡ ಮಾತಾಡೋದು ತುಂಬಾ ಕಷ್ಟ. ಅಕಸ್ಮಾತ್ ಮತ್ತವ್ರೆ ಸುತ್ತಮುತ್ತ ಕೋಸ್ಟಾರ್ಗಳೆಲ್ಲ ಇರ್ತಾರೆ, ಎಷ್ಟು ಟೆನ್ಷನ್ ಆಗತ್ತಲ್ವಾ? ಸೊ ನಮ್ಮ ಭೈರವಿ ಅವರು ಇವತ್ತು ನಮಗೋಸ್ಕರ ಏನೋ ಅಡ್ಗೆ ಮಾಡ್ತಾ ಇದಾರಲ್ಲ, ಏನ್ ಸಮಾಚಾರ? ಸೊ ಇವತ್ತು ನಾನು ಭೈರವಿಯಾಗಿ ಅಡ್ಗೆ ಮಾಡಕ್ ಬಂದಿಲ್ಲ, ಸ್ವಾತಿಯಾಗಿ ಬಂದಿದ್ದೀನಿ. ಯಾಕೆ ಅಂದ್ರೆ ನಾನ್ ಮಾಡ್ತಾ ಇರೋ ಅಡ್ಗೆಲಿ ರಾಕ್ಷಸ ಆಹಾರನು ಇನ್ಕ್ಲೂಡ್ ಆಗುತ್ತೆ, ಭೈರವಿ ಯೂಸ್ ಮಾಡಲ್ಲ. ಏನದು? ಸೊ ಇದು ಹವಾಯ್ ಬಾರ್ಬಿಕ್ಯೂ ಅಂತ. ಹವಾಯನ್ ಬಾರ್ಬಿಕ್ಯೂ. ಬೇಕಾಗುವ ಸಾಮಗ್ರಿಗಳು: ಟೊಮ್ಯಾಟೊ, ಈರುಳ್ಳಿ, ಕ್ಯಾಪ್ಸಿಕಮ್, ಅನಾನಸ್, ಚೆರಿ, ಸಕ್ಕರೆ, ಚಿಲ್ಲಿ ಫ್ಲೇಕ್ಸ್, ಉಪ್ಪು, ನಿಂಬೆ ರಸ ಮತ್ತು ಎಣ್ಣೆ. ಆನ್ ಮಾಡ್ಲಾ? ಸೊ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಫಸ್ಟ್ ಫ್ರೈ ಮಾಡಕ್ಕೆ. ಇಲ್ಲಿ ಏನಿದು ಈರುಳ್ಳಿ, ಟೊಮ್ಯಾಟೊ, ಜೋರ್ ಮಾಡ್ಲಾ ಉರಿ? ಹಾ ಸ್ವಲ್ಪ. ದೆನ್ ಕ್ಯಾಪ್ಸಿಕಮ್. ಓಕೆ. ಸೊ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಂಡು. ಹೌದಾ? ಡೈಸಸ್ ಆಗಿ ಮಾಡ್ಕೊಂಡು. ಪೈನಾಪಲ್ ಯಾ. ಸೊ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಅಂಡ್ ಇನ್ನೊಂದು ಬಾಣಲೆಯಲ್ಲಿ ಸಿರಪ್ಗೆ ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ ಬೇಕಾ? ಹಾ, ಐ ಥಿಂಕ್ ಇದ್ರಲ್ಲಿ ಆಗತ್ತಲ್ವಾ? ಯಾ. ಒಂದಷ್ಟು ಪ್ರಶ್ನೆಗಳಿದೆ ಹಾ ಭೈರವಿ ಅವ್ರನ್ನ ಕೇಳೋದಕ್ಕೆ. ಐ ಲೈಕ್ ದಟ್ ವಾಯ್ಸ್. ಥ್ಯಾಂಕ್ ಯು ಸೋ ಮಚ್. ನೀವೇ ಪಾರು ಶಂಕರನ ಮದುವೆ ಮಾಡಿಸಿ ಅವರಿಬ್ರನ್ನ ದೂರ ಮಾಡ್ತಿದ್ದೀರಲ್ಲ, ಇದು ಸರಿನಾ? ಈಗ ಭೈರವಿ ಉದ್ದೇಶ ಏನಾಗಿತ್ತು ಅಂದ್ರೆ, ಪಾರ್ವತಿಗೆ ಹೇಗಿದ್ರು ಈ ಮದ್ವೆ ಸಂಸಾರ ಇದ್ರಲ್ಲೆಲ್ಲ ಜಾಸ್ತಿ ಆಸಕ್ತಿ ಇಲ್ಲ. ಸೊ ಶಂಕರನ್ಗೆ ಮದ್ವೆ ಮಾಡಿಸ್ಬಿಟ್ರೆ ಹೇಗಾದ್ ಇವಳಿಗೆ ಸಂಸಾರದ ಮೇಲೆಲ್ಲ ಆಸಕ್ತಿ ಇಲ್ಲ, ಏನೋ ಒಂದು ವಿಷಯಕ್ಕೆ ಜಗಳ ಗಿಗ್ಲ ಏನೋ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾಳೆ. ಸೊ ಶಂಕರ ಅದೇ ಒಂದು ಕೊರಗ್ನಲ್ಲಿ ಇರ್ತಾರೆ, ತನ್ನ ಕೆಲಸನ ತಾನು ಸಾಧಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಇಬ್ರಿಗೂ ಮದ್ವೆ ಮಾಡಿಸ್ತಾಳೆ. ಆದ್ರೆ ಕತೆ ಉಲ್ಟಾ ಆಗ್ಬಿಡುತ್ತೆ. ಅವರಿಬ್ರು ಫುಲ್ ಲವ್ ಅಲ್ಲಿ ಬಿಟ್ಬಿಡ್ತಾರೆ. ಸೊ ನೀವು ಪಾಪ ಕ್ವಶನ್ ಮಾರ್ಕ್ ಆಗ್ಬಿಡ್ತೀರಾ. ಸೊ ಆದ್ರೆ ನಾನ್ ಬಿಡಲ್ಲ, ಒಂದಲ್ಲ ಒಂದು ಕಿತಾಪತಿ ಮಾಡಿ ಏನಾದ್ರೂ ಒಂದ್ ಮಾಡಿ ಅವ್ರಿಬ್ರನ್ನ ದೂರ ಮಾಡಕ್ ಟ್ರೈ ಮಾಡ್ತಾ ಇರ್ತೀನಿ. ಆದ್ರೆ ಇನ್ನು ಮುಂದಿನ ಎಪಿಸೋಡ್ಸ್ ಅಲ್ಲಿ ಇನ್ನು ತುಂಬಾ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಗಳಿದೆ, ಅದನ್ನ ನೀವು ಎಪಿಸೋಡೇ ನೋಡ್ಬೇಕು. ನೆಕ್ಸ್ಟ್ ಪ್ರಶ್ನೆ, ನೀವು ಪಾರುಗೆ ಟಾಂಟ್ ಕೊಡುವಾಗ ಯಾವತ್ತೂ ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ತೀರಂತೆ, ಎಸ್ಪೆಷಲಿ ಈ ಒಂದು ಪರ್ಟಿಕ್ಯುಲರ್ ಡೈಲಾಗ್ ಯಾವ್ದಾದ್ರು? ಗಾಟ್ ಇಟ್, ಬೇಡ ಯು ಕ್ಯಾಚ್ ಇಟ್. ಓಕೆ, ದಟ್ ಗಾಟ್ ಇಟ್, ಯು ಬೇಡ ಕ್ಯಾಚ್ ಇಟ್. ಕಿಂಕರಿ ಅಂತ, ಲಂಕಿಣಿ ಅಂತ ಏನೇನೋ ನಾನು ರೇಗ್ಸಕ್ಕೆ ನಾನು ಅಷ್ಟೇ. ಸೊಸೆ ರಾಣಿ, ಪೇಟೆ ಪಾರಿವಾಳ, ಏನೇನೋ ನಮ್ಮಿಬ್ರದ್ದು ಹಂಗೆ ಜಗಳದಲ್ಲಿ ಚೆನ್ನಾಗಿರುತ್ತೆ ಒಂಥರ. ಸೊ ಈ ಸೀರಿಯಲ್ ಇಂದ ನೀವ್ ಏನೇನ್ ಕಲ್ತಿದ್ದೀರಾ? ಆದಷ್ಟು ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಕನ್ನಡ ಮಾತಾಡಿ ಅಂತಾನು ಹೇಳ್ತೀನಿ. ಇನ್ನೂ ತುಂಬಾ ವಿಷಯಗಳು, ಪೇಷನ್ಸ್ ಅನ್ನೋದನ್ನ ತುಂಬಾ ಕಲ್ತೀನಿ ನಾನು. ಹೌದಾ? ಸೀರಿಯಸ್ಲಿ. ಅದು ಯಾಕೆ? ಎನಿ ಪರ್ಟಿಕ್ಯುಲರ್? ಹಾಗಲ್ಲ, ನನಗೆ ನಮ್ ಡೈರೆಕ್ಟರ್ನ ನೋಡಿ ನಂಗೆ ಪೇಷನ್ಸ್ ಅನ್ನೋದು ತುಂಬಾ ಬಂದ್ಬಿಟ್ಟಿದೆ. ನಮ್ದು ಲೇಡೀಸ್ ಹಾಸ್ಟೆಲ್ ಅಂತ ಅವ್ರ ಹೆಸರಿಟ್ಟಿದ್ದಾರೆ. ಇದನ್ನ ಇನ್ನೂ ಯಾರೋ ಒಬ್ರು ಬಂದಾಗ ಹೇಳಿದ್ರಪ್ಪ, ಲೇಡೀಸ್ ಹಾಸ್ಟೆಲ್ ಅಂತ. ನಿಮ್ ಸೀರಿಯಲ್ ಅಲ್ಲಿ ಇನ್ಯಾರು? ಆಶಾ ಅಂತ ಹೇಳಿ. ಅಯ್ಯೋ ಆಶಾ, ಕರೆಕ್ಟ್. ಹೆಂಗ್ ಮರೆಯಕ್ ಸಾಧ್ಯ? ಹೇಳಿ. ಸೊ ನಮ್ದು ಬರೀ ಹುಡುಗಿರೇ ಇರೋದು, ಚಂದನ್ ಮತ್ತೆ ಬಂಗಾರಿ ಅಂತ. ಬಿಟ್ರೆ ಇನ್ನೊಂದಿಬ್ರು ಕ್ಯಾರೆಕ್ಟರ್ ಬರ್ತಾರೆ, ಅವ್ರು ಇಷ್ಟೇ ಜನ ಗಂಡ್ಮಕ್ಳು ಇರೋದು, ಮಿಕ್ಕಿದವ್ರೆಲ್ಲ ಹೆಣ್ಮಕ್ಳೇ ನಮ್ ಸೀರಿಯಲ್. ಚಂದನ್ ಬಿಟ್ರೆ ಆ ಇನ್ನೊಬ್ಬ ಹುಡುಗನು ಹುಡುಗಿರ್ ಜೊತೆ ಫೋಟೋ ತೆಗಿರ್ತಾನಂತೆ ಹೇಳಿದ್ರಲ್ಲ. ಸೊ ಅವ್ನ್ಗೆ ನಮ್ ಜೊತೆ ಇರಕ್ ತುಂಬಾ ಇಷ್ಟ. ಸೊ ಯೂಶಲಿ ನಮ್ ಜೊತೆನೆ ಇರ್ತಾನೆ ಯಾವಾಗ್ಲೂ. ಸೊ ನಮ್ಗೆ ಲೇಡೀಸ್ ಹಾಸ್ಟೆಲ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಒಂದು ಗಲಾಟೆ ಮಾಡ್ತಾನೆ ಇರ್ತೀವಿ. ನಮ್ಮ ಡೈರೆಕ್ಟರ್ ಸುಮ್ನಿರಮ್ಮ ಅಂತ ಹೇಳ್ತಾನೆ ಇರ್ತಾರೆ. ಅವ್ರ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಸೀರಿಯಸ್, ನಮ್ಮ ಈ ಒಂದು ಮಂಗ ಸಂಘಗಳನ್ನ ಕಟ್ಕೊಂಡು ಈ ಗುಂಪನ್ನ ಕಟ್ಕೊಂಡು ಅದ್ ಹೆಂಗ್ ಹೇಗ್ತಾ ಇದಾರೋ ನನ್ಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲಿ ಆಗ್ತಾ ಇರುತ್ತೆ. ನೀವು ಸಾಸ್ ರೆಡಿ ನಾನು ಈ ಕಡೆ ಶಿಫ್ಟ್ ಮಾಡ್ತೀನಿ ಇದನ್ನ. ಸೊ ಈಗ ಸಾಸ್ಗೆ ಸಣ್ಣದಾಗಿರೋಂತಹ ಒಂದು ಒಗ್ಗರಣೆ ಪ್ಯಾನ್ ಇಟ್ಟಾಯ್ತು.
ಇದನ್ನ ಹಂಗೆ ಲೈಟ್ ಆಗಿ ಹಿಂಗ್ ಮಾಡ್ತಾ ಇರ್ತೀವಿ. ಅಷ್ಟೊಂದು ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ವಾಪಸ್ ಬರೋಣ. ಭೈರವಿ ಏನದು? ಯು ಗಾಟ್ ಇಟ್? ಬೆಟರ್ ಯು ಕ್ಯಾಚ್ ಇಟ್. ಓಕೆ, ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಮ್ಮ ಜೊತೆಗೆ ಸರ್ವಮಂಗಳ ಮಾಂಗಲ್ಯೇನ ಭೈರವಿ ಅವರಿದ್ದಾರೆ. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ನನ್ನ ಜೊತೆಗಿದ್ದಾರೆ ಸರ್ವಮಂಗಳ ಮಾಂಗಲ್ಯ ಖ್ಯಾತಿಯ ಭೈರವಿ ಅಲಿಯಾಸ್ ಸ್ವಾತಿ. ಥ್ಯಾಂಕ್ ಯು ಸೊ ಮಚ್. ಸೊ ಇವಾಗ ಇದು ಫ್ರೈ ಆಗಿದೆ, ಇದು ಆಫ್ ಮಾಡೋಣ. ಅದು ಆನ್ ಆಗಿದೆ. ಸಿರಪ್ ಇದು ಮಾಡೋಣ. ಇದಕ್ಕೆ ಫಸ್ಟು ಸ್ವಲ್ಪ ಸಕ್ಕರೆ. ಓಕೆ, ಓ ಸಕ್ಕರೆನೆ ಕ್ಯಾರಮಲೈಸ್ ಆಗ್ಬೇಕು ಅಂತನಾ? ಓಕೆ, ಸೊ ಇದನ್ನ ಫಸ್ಟು ನನ್ನ ಮುಂದಿನ ಪ್ರಶ್ನೆ ಕೇಳೋಂತ ಸಮಯ. ಎಸ್. ಕನ್ನಡದಲ್ಲಿ ಡೈಲಾಗ್ ಹೇಳುವಾಗ ಏನಾದ್ರೂ ಸಮಸ್ಯೆ ಅನುಭವಿಸಿದ್ದೀರಾ? ತುಂಬಾ ಸತಿ. ಯಾಕೆ? ಯಾಕೆಂದ್ರೆ ಫಸ್ಟ್ ಬಿಗಿನಿಂಗ್ ಅಲ್ಲಂತೂ ನನಗೆ ತುಂಬಾನೇ ಕಷ್ಟ ಆಯ್ತು. ಯಾಕೆಂದ್ರೆ ಅಚ್ಚ ಕನ್ನಡ, ಆಮೇಲೆ ಇದು ಒಂದ್ಸತಿ ಕಿರ್ಚಬೇಕು, ಒಂದ್ಸತಿ ಇದು ಮಾಡಬೇಕು, ಎಮೋಷನ್ಸ್ ಎಲ್ಲ ತರಬೇಕು. ಏನಾದರೂ ಮಾತಾಡ್ಬೇಕಾದ್ರೆ ತೊದಲು ಬಿಡ್ತಾ ಇದ್ದೆ ಅಥವಾ ಬರ್ತಾ ಇರಲಿಲ್ಲ, ಆ ವರ್ಡ್ಸ್ಗಳು ಬರ್ತಾ ಇರಲಿಲ್ಲ. ಸುಮಾರು ರೀಟೇಕ್ ಆಗ್ತಿತ್ತು. ಬಟ್ ನನ್ನ ಇನ್ನೊಂದು ಲೈವ್ ಸೌಂಡ್ ಆಗಿರೋದ್ರಿಂದ ಡಬ್ಬಿಂಗು ಇಲ್ಲ. ಹಾ, ಸೊ ಹಾಗಾಗಿ ಬಟ್ ಒಂದು ಹೇಳಬೇಕು, ನನ್ನ ಯಾವುದೇ ಕೋ ಆರ್ಟಿಸ್ಟ್ ಇರ್ಬೋದು ಅಥವಾ ಟೀಮ್ ಇರ್ಬೋದು, ಒಂದು ಸತಿನೂ ಬೇಜಾರು ಮಾಡ್ಕೊಳ್ದೆ ನಾನು ತಪ್ಪು ಮಾಡಿದಾಗ ಎಷ್ಟೇ ರೀಟೇಕ್ ತಗೊಂಡ್ರು ಅಷ್ಟೇ ಸಮಾಧಾನದಲ್ಲಿ ಅಂತ ಹೇಳ್ಕೊಟ್ಟಿದ್ದಾರೆ. ಹೌ ಸ್ವೀಟ್. ದಟ್ ಇಸ್ ಸೋ ಇಂಪಾರ್ಟೆಂಟ್ ಅಲ್ವಾ? ಕರೆಕ್ಟಾ ಇದೆ, ಇನ್ನೊಂದು ಸ್ವಲ್ಪ ಕರಗ್ಲಿ. ಸೊ ಸ್ವಾತಿ ಅವರು ಏನೇನ್ ಅಡಿಗೆಗಳು ಮಾಡ್ತಾರೆ ಮನೆಯಲ್ಲಿ? ಅಂದ್ರೆ ನಾರ್ಮಲಿ ಆಲ್ ವೆಜ್ ಏನೇ ಬೇಕಾದ್ರೂ ಮಾಡ್ತೀನಿ ನಾನು. ಸೊ ನನಗೆ ಸ್ವಲ್ಪ ರೈಸ್ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ. ನನಗೆ ರೈಸ್ ಬಿಟ್ಟಿರಕ್ಕಾಗಲ್ಲ. ಸುಮಾರು ಜನ ಬಿಡ್ಸಕ್ಕೆ ಅಂತ ಟ್ರೈ ಮಾಡಿದ್ರು. ನಾನು ಡೈಟಿಷಿಯನ್ ಇರ್ಬೋದು, ಜಿಮ್ ಅಲ್ಲಿ ಏನೇ ಆದ್ರೂ, ನೀವು ಬೇಕಾದ್ರೆ ಜಿಮ್ ಬಿಡ್ತೀನಿ, ನಾನು ರೈಸ್ ಬಿಡಲ್ಲ ಅಂತ ಹೇಳಿದೆ. ಸೊ ಸೌತ್ ಇಂಡಿಯನ್ಸ್ಗೆ ಅದು ಒಂದಲ್ವಾ? ಅದೊಂದು ನಾವು ಜನರಲಿ ಏನೇ ಇದ್ರು ಮಾತಾಡೋದು ಊಟದ ಬಗ್ಗೆ. ಅಂಡ್ ಸೌತ್ ಇಂಡಿಯನ್ಸ್ಗೆ ಅನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಕ್ಕ. ನಾವ್ ಏನೇ ತಿಂದಿದ್ರು ಲಾಸ್ಟ್ ಅಲ್ಲಿ ಅಟ್ಲೀಸ್ಟ್ ಒಂದ್ ತುತ್ತಾದ್ರೂ ರೈಸ್ ಬೇಕೇ ಬೇಕು. ಅಕಸ್ಮಾತ್ 2-3 ಡೇಸ್ ಏನಾದ್ರು ಡಯಟ್ ಮಾಡ್ಬಿಟ್ಟು ಅನ್ನ ತಿಂದಿಲ್ಲ ಅಂದ್ರೆ 4th ಡೇ ಬಕಾಸುರ ತರ ತಿನ್ನೋದು ಅಷ್ಟೇ ಅಲ್ವಾ? ಡೆಫಿನೆಟ್ಲಿ ಅದ್ರಲ್ಲಿ ನನ್ಗಂತೂ ಒಂದಿನೂ ಬಿಟ್ಟಿರಕ್ಕಾಗಲ್ಲ, ತುಂಬಾ ಕಷ್ಟ. ಸೊ ನನ್ಗೆ ಪಲಾವ್, ಎನಿ ವೆಜ್ ಐಟಮ್ಸ್, ಪನ್ನೀರ್ ಇದಾಯ್ತು. ಸೊ ಇದಕ್ಕೆ ಸ್ವಲ್ಪ ನೀರ್ ಮಿಕ್ಸ್ ಮಾಡೋಣ ಇವಾಗ. ಚೂರು ಇದಾಗಿದೆ, ನೀರ್ ಹಾಕಿದೀವಿ. ಇವಾಗ ಸ್ವಲ್ಪ ನಿಂಬೆ ರಸ, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್. ಓಕೆ, ಸೂಪರ್ ಸಾಸ್. ಸೊ ಸೆಟ್ ಅಲ್ಲಿ ಫನ್ ಆಕ್ಟಿವಿಟಿ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಏನೇನ್ ಫನ್ ಆಕ್ಟಿವಿಟಿ ನಡೆಯುತ್ತೆ? ಫನ್ ಆಕ್ಟಿವಿಟಿ ಅಂದ್ರೆ ನಡೀತಾನೆ ಇರುತ್ತೆ. ಆಕ್ಚುಲಿ ನನಗಂತೂ ಫೋಟೋಸ್ ತೆಕ್ಕೊಳ್ಳೋದು ಅಂದ್ರೆ ಹುಚ್ಚು. ಹೌದು, ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ ಇನ್ಸ್ಟಾಗ್ರಾಮ್ ನಲ್ಲಿ. ಅಂಡ್ ನಾನು ಅವಾಗ ಲೈಕ್ ಮಾಡ್ತಾ ಇರ್ತೀನಿ. ಅವಾಗ ಅಂತೇನಿಲ್ಲ, ಬೆಳಗ್ಗೆ ಒಂದು ಸಂಜೆ ಮಾಡ್ತಾನೆ ಇರುತ್ತೆ. ಸೊ ಅದಿರ್ಬೋದು. ಆಮೇಲೆ ಕೆಲವು ಶೂಟ್ ಟೈಮಲ್ಲಿ, ಯೂಶಲಿ ಶೂಟ್ ಟೈಮಲ್ಲಿ ನಾವು ಹೇಳೋ ಡೈಲಾಗ್ಸ್ಗಳೇ ನಮ್ ಫನ್ ಆಗಿರುತ್ತೆ. ಏನಕ್ಕೆ ಅಂದ್ರೆ ಭಾಷೆ ಫಸ್ಟ್ ಆಫ್ ಆಲ್ ಬರಲ್ಲ. ಚಂದನ್ ಏನೋ ಹೇಳ್ಬೇಕಾದ್ರೆ ನಕ್ ಬಿಡ್ತಾರೆ, ಅಥವಾ ಏನೋ ಇದ್ ಮಾಡೋದು, ಅಥವಾ ನಾನೇನೋ ಹೇಳ್ಬೇಕಾದ್ರೆ ಏನೋ ಹೇಳಕ್ ಹೋಗಿರ್ತೀನಿ, ಅದು ಇನ್ನೇನೋ ಆಗುತ್ತೆ, ಅದು ಬೇರೆ ತರ ಸೌಂಡ್ ಆಗುತ್ತೆ. ಸೊ ಈ ತರದೆಲ್ಲ ಆಫ್ ಮಾಡ್ಬಿಡಿ. ಓಕೆ, ಸೊ ಅದೇ ಜಾಸ್ತಿ ತುಂಬಾ ನಡೀತಾನೆ ಇರುತ್ತೆ ಈ ತರದ್ದು. ತುಂಬಾ ಇನ್ಸಿಡೆಂಟ್ಸ್ಗಳಿದೆ. ಓಕೆ, ಸೊ ನೆಕ್ಸ್ಟ್ ಇದನ್ನ ಇವಾಗ ಕೊಡ್ತೀರಾ? ಯೂಶಲಿ ಸುಮ್ಮನೆ ಹಾಗೆ ಕೂತಾಗ ನಮಗೆ ನೆನಪಿಗೆ ಬರುತ್ತೆ. ಫಸ್ಟೇನೆ ಏನಾದ್ರೂ ನೆನಪಿಸ್ಕೋಬೇಕು ಅಂದ್ರೆ ತಕ್ಷಣ ಬರೋದಿಲ್ಲ. ಸೊ ನಾನು ಚೆರಿನೂ ಇಟ್ಕೊಂಡಿದ್ದೀನಿ. ಫಸ್ಟ್ ನಾನು ಚೆರಿ ಇದು ಮಾಡ್ಕೊತೀನಿ, ಬಿಕಾಸ್ ಇದು ನನಗೆ ಫೇವ್ರೇಟ್. ದೆನ್ ಪೈನಾಪಲ್, ಓಕೆ, ಟೊಮ್ಯಾಟೊ, ಓಕೆ, ಕ್ಯಾಪ್ಸಿಕಮ್, ಆನಿಯನ್, ಇನ್ನೊಂದು ಸ್ವಲ್ಪ. ಸಿ ಪ್ರೆಸೆಂಟೇಷನ್ ಇಸ್ ಸೋ ಇಂಪಾರ್ಟೆಂಟ್ ಅಲ್ಲ? ನಿಮ್ಮ ಫೇವ್ರೆಟ್ ಡಿಶ್ ಯಾವುದು? ಆಕ್ಚುಲಿ ನನಗೆ
ಊಟ ತಿಂಡಿ ಅಷ್ಟು ಕಮ್ಮಿ. ಐ ಆಮ್ ನಾಟ್ ಅ ಫುಡ್ಡಿ ಹೌದಾ ಎಟ್ ಆಲ್. ಸೀರಿಯಸ್ಲಿ? ಎಸ್, ನನಗೆ ತುಂಬಾ ಹಸುವಾದಾಗ ನೀವು ಏನ್ ಕೊಟ್ರು ಅದನ್ನ ಸ್ವಲ್ಪ ತಿಂದ್ಬಿಟ್ಟು ಇದ್ ಮಾಡ್ತೀನಿ ಹೊರತು ಐ ಆಮ್ ನಾಟ್ ಎಟ್ ಆಲ್ ಅ ಫುಡ್ಡಿ. ಅದ್ ಬಿಟ್ರೆ ನಂಗೆ ಐ ರಿಯಲಿ ಲೈಕ್ ಟು ಹ್ಯಾವ್ ಸಮ್ ಫ್ರೂಟ್ಸ್ ಅಥವಾ ಈ ಕಾಳುಗಳು, ಸ್ಪ್ರೌಟ್ಸ್. ಸೊ ಅದೇ ನನಗೆ ಇಷ್ಟ. ಪಾಪ ಇವರು. ಸೊ ಇದನ್ನ ಒಂದು ಆ ಕಡೆಯಿಂದನಾ? ನೀವ್ ಯಾವತ್ತಾದ್ರೂ ಶಂಕರನ್ ಮನೆಗ್ ಬಂದಾಗ ನಿಮ್ ಚಿಕ್ಕಮ್ಮ ಭೈರವಿ ಬಂದು ಈ ತರ ಎಲ್ಲ ಅಡ್ಗೆ ಮಾಡಿದ್ರು ಅಂತ ಹೇಳ್ಬೇಕಾ? ಹೇಳ್ಬೇಡಿ. ಯಾಕೆಂದ್ರೆ ಈ ರಾಕ್ಷಸ ಆಹಾರನೆಲ್ಲ ನೀವು ಮಾಡ್ತಿದ್ದೀರಾ ಅಂತ ಹೇಳಿ ಅಲ್ಲಿ ಜಗಳ ಆಗಿ ಮತ್ತೆ ಕತೆ ಟ್ವಿಸ್ಟ್ ಆಗಿ ಅದು ಸೆಟ್ ಇಂದ ಆಚೆ ಬಂದಾಗ ಅಂತ ಹೇಳ್ಬಿಡ್ತೀನಿ ನಾನು. ಕಿಚನ್ ದರ್ಬಾರ್ನಲ್ಲಿ ನೋ ರೆಸ್ಟ್ರಿಕ್ಷನ್. ಕಿಚನ್ ದರ್ಬಾರಲ್ಲಿ ಮಾತ್ರ ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ? ದಿಸ್ ಇಸ್ ಸೋ ಬ್ಯೂಟಿಫುಲ್. ಅಂಡ್ ಇನ್ನೊಂದು ಪೈನಾಪಲ್. ನಿಮ್ಗೆ ಹೇಗ್ ಬೇಕೋ ಹಾಗೆ ನಿಮ್ಮ ಇಷ್ಟದ ಪ್ರಕಾರ ಜೋಡಿಸ್ಕೊಳ್ಳಿ ಅಷ್ಟೇ. ಇದನ್ನ ಆಕ್ಚುಲಿ ಆ ಗ್ರಿಲ್ ಇರೋ ಪ್ಯಾನ್ ಸಿಗತ್ತಲ್ಲ, ಹೌದು, ಅದ್ರಲ್ಲಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಬಟ್ ಯೂಶಲಿ ಎಲ್ಲರ ಮನೆಯಲ್ಲೂ ಅದ್ ಗ್ರಿಲ್ ಇರಲ್ಲ. ಸೊ ಹಾಗಾಗಿ ಈಸಿ ವೇ ಇದು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಸ್ವಲ್ಪ ಸಾಸ್ ಹಾಕೋದು. ಸೊ ನಮ್ಮ ಹವಾಯ್ ಬಾರ್ಬಿಕ್ಯೂ ರೆಡಿ. ಪ್ಲೀಸ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಐ ಫೀಲ್ ಸೋ ಪ್ರಿವಿಲೇಜ್ ಗೊತ್ತಾ? ಬಂದವರೆಲ್ಲ ಹಿಂಗೆ ಪ್ಲೇಟ್ನ ತೆಗೆದು ಟೇಸ್ಟ್ ಮಾಡಿ ಹೇಳಿ ಅಂದಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ. ಆಹಾ, ಎಷ್ಟು ಸ್ಪೆಷಲ್ ಅನ್ಸುತ್ತೆ. ಎನಿವೆ, ಹವಾಯನ್ ಬಾರ್ಬಿಕ್ಯೂ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ ನಮ್ಮ ಭೈರವಿ. ಇದನ್ನ ಹೇಗೆ ಮಾಡಿದ್ರು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಮಾಡುವ ವಿಧಾನ: ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾದ ನಂತರ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಅನಾನಸ್ ಅನ್ನು ಹಾಕಿ ಫ್ರೈ ಮಾಡಿ. ಇನ್ನೊಂದು ಒಗ್ಗರಣೆ ಬಾಣಲೆ ಬಿಸಿಗಿಟ್ಟು ಸಕ್ಕರೆ ಹಾಕಿ ಕರಗಿದ ನಂತರ ನೀರು, ನಿಂಬೆ ರಸ, ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕಿ ಮಿಕ್ಸ್ ಮಾಡಿದರೆ ಸಾಸ್ ಕೂಡ ಸಿದ್ಧವಾಗುತ್ತದೆ. ಈಗ ಸ್ಕ್ಯೂವರ್ಸ್ ಸ್ಟಿಕ್ಸ್ ಅಥವಾ ರೆಗ್ಯುಲರ್ ಸ್ಟಿಕ್ಸ್ಗೆ ಚೆರಿ, ಫ್ರೈ ಆಗಿರುವ ಅನಾನಸ್, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಈರುಳ್ಳಿ ಹೀಗೆ ಜೋಡಿಸಿ ಸಿದ್ಧವಾದ ಸಾಸ್ ಅನ್ನು ಹಾಕಿದರೆ ರುಚಿಯಾದ ಹವಾಯನ್ ಬಾರ್ಬಿಕ್ಯೂ ಸವಿಯಲು ಸಿದ್ಧ. ಒಂದ್ ನಿಮಿಷ, ನಾನೊಂದು ಫೋಟೋ ತೆಗಿಬೇಕು. ಸೂಪರ್ ಆಗಿದೆ. ಪ್ಲೀಸ್. ಫೋಟೋಗೆ ನಾನು ಯಾವತ್ತಾದ್ರೂ ಬೇಡ. ಓಕೆ, ಅದ್ರ ಜೊತೆ ವಾವ್. ಇವಾಗ ಅದ್ರ ಜೊತೆ ನಾವು ಎಸ್ ಸಕ್ಕತ್ತಾಗಿದೆ ಸ್ವಾತಿ. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ಬಿಡಿ ಅಲ್ವಾ? ಒಂದು ಫೋನ್ ಕೊಡ್ತೀನಿ, ಈಸಿಯಾಗಿ ಸ್ಕ್ಯೂವರ್ ಇಂದ ತೆಗೆದು ಇಬ್ರು ತಿನ್ನೋಣ. ನೋಡಿ, ಇದು ಈವನ್ ನಮ್ಮಂತ ಡಯಟ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ಅವ್ರಿಗೂ ಕೂಡ ತುಂಬಾ ಒಳ್ಳೇದು. ಏನು ಇನ್ನೇನೋ ಜಾಸ್ತಿ ಇಲ್ಲ, ಬರೀ ಫ್ರೂಟ್ಸ್ ಅಂಡ್ ಇದಷ್ಟೇನೆ. ಅಲಾಂಗ್ ವಿತ್ ಚಿಯರ್ಸ್. I want to have another bite. Please. You can't stop it at one. Yeah. ಅಲ್ವಾ? ಸೂಪರ್ ಆಗಿದೆ. ಮನೆಯಲ್ಲಿ ಏನಾದ್ರು ಕಿಟಿ ಪಾರ್ಟಿ ಅಥವಾ ಫ್ರೆಂಡ್ಸ್ ಗೆಟ್ ಟುಗೆದರ್ ಇಂಥದೆಲ್ಲ ಇಟ್ಕೊಂಡಿರೋವಾಗ ಫಟಾಫಟ್ ಅಂತ ಇದನ್ನ ಮಾಡೋದು. ಪ್ರೆಸೆಂಟೇಷನ್ ಎಷ್ಟು ಸಿಂಪಲ್. ಸ್ಕ್ಯೂವರ್ಸ್ಗೆ ಹಿಂಗೆ ಚುಚ್ಚಿ ತಗೊಂಡೋಗಿ ಕೊಟ್ಟ ಅಂದ್ರೆ ಸಾಸ್ ಹಾಕ್ಬಿಟ್ಟು, ಆಹಾ, ತಿನ್ನಕ್ಕೂ ಚೆನ್ನಾಗಿದೆ, ಮಾಡೋದು ಈಸಿ ಅಲ್ವಾ? ಒಬ್ರು ಒಂದೊಂದು ತಿನ್ನೋದಕ್ಕೆ ಸ್ಟಾಪ್ ಮಾಡೋದಕ್ಕೆ ಆಗಲ್ವಲ್ಲ, ಅಷ್ಟು ಚೆನ್ನಾಗಿದೆ. ಬಟ್ ಸ್ವಾತಿ, ಆನ್ ಅ ಲೈಟರ್ ಸೈಡ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಸೂಪರ್ಬ್ ಆಗಿ ಮಾಡಿದ್ದೀರಾ. ಅಂಡ್ ಐ ಡೋಂಟ್ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ರೆಸ್. ನಿಮ್ಗೆ ಇಷ್ಟ ಆಯ್ತಲ್ಲ, ಸಕ್ಕತ್ತಾಗಿದೆ. ಸಾಕು ನನಗೆ, ಅಷ್ಟೇ ಖುಷಿ. ಇವಾಗ ತಾನೇ ನೀವೇನು ಹೇಳ್ತಾ ಇದ್ರಿ ನನಗೆ?
ಅಯ್ಯೋ ಪಾಪ ನಿಮ್ ಕಷ್ಟ ಎಷ್ಟು ಕಷ್ಟ ಇರ್ಬೋದು, ಏನೇನ್ ತಿಂತೀರಾ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೇಕು. ಸಿ ದಿಸ್ ಇಸ್ ರಿಯಲಿ ಟ್ರೂಲಿ ನೈಸ್ಲಿ. ಎಸ್, ಸೊ ನಮ್ಮ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್ಗೆ ಬಂದು ಭೈರವಿ ಅವರು ಸಖತ್ತಾಗಿರೋ ಅಡ್ಗೆ ಮಾಡಿದ್ದನ್ನ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ ಕಡೆಯಿಂದ ದಿಸ್ ಇಸ್ ಅ ಸ್ಮಾಲ್ ಟೋಕನ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. And this is some sweets for you. Thank you so much. Thank you. It was really nice meeting you. Yes. And shooting ಇದ್ರಲ್ಲಿ ಬ್ಯುಸಿ ಆಗಿರ್ತಿದ್ವಿ. ಸೊ ಇವಾಗ ನನ್ಗೆ ಈ ಪ್ರೋಗ್ರಾಮಿಗೆ ಬಂದು ತುಂಬಾ ಖುಷಿ ಆಯ್ತು. ಸ್ಟಾರ್ ಸುವರ್ಣದವರು ಮಧ್ಯಾಹ್ನ ಈ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಾಗ್ಲಿ, ಇನ್ನೂ ಹೊಸ ರೆಸಿಪಿಗಳು ಬರ್ಲಿ. ಅಂಡ್ ಸ್ಪೆಷಲಿ ನಮ್ಮಮ್ಮ ನನ್ ದೊಡ್ಡ ಫ್ಯಾನು. ಅವ್ರು ಈ ಪ್ರೋಗ್ರಾಮ್ ದಿನ ನೋಡ್ತಾ ಇರ್ತಾರೆ. ಎಷ್ಟೋ ರೆಸಿಪಿ ಅವರು ಟ್ರೈ ಮಾಡಿದ್ದಾರೆ, ತುಂಬಾ ಚೆನ್ನಾಗೂ ಬಂದಿದೆ. ಸೊ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಕಿಚನ್ ದರ್ಬಾರ್ ಮಿಸ್ ಮಾಡದೆ ನೋಡಿ. ಹಾಗೆ ಸರ್ವಮಂಗಳ ಮಾಂಗಲ್ಯ 10:00 ಬರುತ್ತೆ. ಇಷ್ಟು ದಿನ ಹೇಗ್ ಸಪೋರ್ಟ್ ಮಾಡಿದ್ರಿ, ನಿಮ್ ಪ್ರೀತಿ ವಿಶ್ವಾಸ ಹೇಗ್ ನಮ್ಮಲ್ಲಿತ್ತು, ಇನ್ನು ಮುಂದೆ ಜಾಸ್ತಿ ಸಪೋರ್ಟ್ ಮಾಡಿ ನಾವಿನ್ನೂ ಜಾಸ್ತಿ ಎಪಿಸೋಡ್ಸ್ ಮಾಡಬೇಕು, ನಿಮ್ನ ಎಂಟರ್ಟೈನ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ 10:00 ಮಿಸ್ ಮಾಡದೆ ನೋಡಿ ಸರ್ವಮಂಗಳ ಮಾಂಗಲ್ಯ. ಸೂಪರ್. ನಿಮ್ಮ ಜಂಗಮವಾಣಿಗೆ ನಮ್ಮ ಒಂದು ಭಾವಚಿತ್ರಗಳನ್ನ ವಾಪಸ್ಸು ಕಳಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಸೂಪರ್, ಬಾಯ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿರೋ ಒಂದಷ್ಟು ಮಾತುಕತೆ ಆಯ್ತು. ಅಂಡ್ ಅಷ್ಟೇ ಅಲ್ಲ, ಸೂಪರ್ ಆಗಿರೋ ಡೆಲಿಕಸಿ ಮಾಡೋದನ್ನ ಹೇಳ್ಕೊಟ್ರು ನಮ್ಮ ಭೈರವಿ ಅವರು. ಬಟ್ ಸದ್ಯಕ್ಕೆ ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ಒಂದು ಅದರ್ ಸೈಡ್ ಆಫ್ ದ ಬ್ರೇಕ್ ನಮ್ಮ ಪಂಟ್ರು ಕರ್ಕೊಂಡು ವಾಪಸ್ ಬರ್ತೀನಿ. ನೀವೆಲ್ಲ ಹೋಗ್ಬೇಡಿ. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ಸೂಪರ್ ಆಗಿರೋ ಒಂದು ಡಿಶ್ ಅಂತೂ ಟೇಸ್ಟ್ ಮಾಡಿದಾಯ್ತು. ಬಟ್ ಸದ್ಯಕ್ಕೆ ಟೈಮ್ ಆಗಿದೆ ನಮ್ಮ ಪಂಟ್ರು ಪಾಕಕ್ಕೆ ಎಂಟರ್ ಆಗೋದಕ್ಕೆ. ನಮ್ಮ ಪಂಟ್ರು ಆಗ್ಲೇ ವೈಟಿಂಗ್. ಅವ್ರು ಬಂದು ಯಾವ ಅಡ್ಗೆ ಮಾಡ್ತಾರೆ ತಿಳ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ನಮ್ಮ ಪಂಟ್ರು ಮೇಘಾ. ಗುಡ್ ಆಫ್ಟರ್ನೂನ್. ಹೇ, ಗುಡ್ ಆಫ್ಟರ್ನೂನ್. ಹೇಗಿದ್ದೀರಾ? ಓ ಸೂಪರ್. ಸೂಪರ್. ನೀವು ಕಾರ್ ಓಡಿಸ್ತೀರಾ? ಹಾ, ಓಡಿಸ್ತೀನಿ. ಜುಯ್ ಅಂತ ಬರ್ತೀರಾ? ಟೇಕ್ ಆಫ್ ಲ್ಯಾಂಡ್ ಇಲ್ಲಿಗೆನಾ? ಹೌದು, ಇಲ್ಲಿಗೆ ಡೈರೆಕ್ಟ್ಲಿ. ಓ ಮೈ ಗಾಡ್. ಸೊ ಏನ್ ಮಾಡ್ತಾ ಇದ್ದೀರಾ ಇವತ್ತು ಸ್ಪೆಷಲ್? ಇವತ್ತು ಪಾನಿಪುರಿಗೆ ಒಂದು ಟ್ವಿಸ್ಟ್ ಕೊಟ್ಟು ಪೂರಿ ಯೂಸ್ ಮಾಡ್ಕೊಂಡು ಪಿಜ್ಜಾ ಮಾಡ್ತಾ ಇದ್ದೀನಿ. ಸೊ ವಾಟ್ ಡು ಯು ಕಾಲ್ ಇಟ್? ವಿ ಕ್ಯಾನ್ ಕಾಲ್ ಇಟ್ ಆಸ್ ಪಿಜ್ಜಾ ಪೂರಿ. ಪಿಜ್ಜಾ ಪೂರಿ. ಪಾನಿಪುರಿ ಪುರಿ ಯೂಸ್ ಮಾಡ್ಕೊಂಡು ಪಿಜ್ಜಾ. ಯಾ, ಪಿಜ್ಜಾ ಪೂರಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು? ಬನ್ನಿ ನೋಡೋಣ. ಪಿಜ್ಜಾ ಪುರಿ ಬೇಕಾಗುವ ಸಾಮಗ್ರಿಗಳು: ಪಿಜ್ಜಾ ಸಾಸ್, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಪಿಜ್ಜಾ ಸೀಸನಿಂಗ್, ಚಿಲ್ಲಿ ಫ್ಲೇಕ್ಸ್, ಉಪ್ಪು, ಚೀಸ್, ಆಲಿವ್ ಆಯಿಲ್, ಹಳದಿ ಕ್ಯಾಪ್ಸಿಕಮ್, ಕೆಂಪು ಕ್ಯಾಪ್ಸಿಕಮ್. ಎಸ್, ನನಗೆ ಒಂದು ಕಡಾಯಿ. ಫಸ್ಟ್ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಓಕೆ. ಪುರಿಯದ ಕರಿಯದ ಇದು? ಅವನ್ ಇಲ್ದೇ ಇರೋರಿಗೆ ನಾನು ತೋರಿಸ್ತಾ ಇರೋದು. ಅವನ್ ಆದ್ರೆ ನಾನು ಇದನ್ನೆಲ್ಲ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಆಗಿ ನಾನು ಬೇಕ್ ಮಾಡಬಹುದು. ಪ್ರೀ ಹೀಟ್ ಮಾಡಿರ್ಬೇಕು. ಅದಾದ್ಮೇಲೆ 180 ಡಿಗ್ರಿ 7 to 8 minutes ಅಲ್ಲಿ ಮಾಡ್ಕೋಬಹುದು ನಾನು ಮಾಡೋ ಪ್ರೊಸೆಸ್ ನ. ಅವನ್ ಇಲ್ದೇ ಇರೋರು ಈ ತರ ಕಡಾಯಿನಲ್ಲಿ ಫಸ್ಟ್ ಎಲ್ಲಾ ವೆಜಿಟೇಬಲ್ಸ್ ನ ಫ್ರೈ ಮಾಡ್ಕೊಂಡು ಆಮೇಲೆ ಫಿಲ್ ಮಾಡ್ಬೇಕಾಗುತ್ತೆ. ಸೊ ಮೊದಲಿಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್. ಆಲಿವ್ ಆಯಿಲ್ ವಿಟಮಿನ್ ಇ ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ಸ್ಕಿನ್ ಒಳ್ಳೇದು, ಕೂದಲಿಗೆ ಒಳ್ಳೇದು, ತಿನ್ನಕ್ಕೂ ಒಳ್ಳೇದು. ಅಥೆಂಟಿಕ್ ಇಟಾಲಿಯನ್ ಅಂದ್ರೆ ಯು ನೀಡ್ ಟು ಯೂಸ್ ಆಲಿವ್ ಆಯಿಲ್ ಅಲ್ವಾ? ಸೊ ಅದು ಆಗ್ತಿದ್ದ ಹಾಗೆ ಸ್ವಲ್ಪ ಈರುಳ್ಳಿ. ಏನೇನ್ ಮಾಡ್ಬೋದು ನೀವು? ಯಾವ್ದು ತಲೆನಲ್ಲಿ ಇಟ್ಕೊಂಡಿರ್ಬೋದು? ಒಂದ್ಸಲ ಬರ್ತೀನಿ ನಿಮ್ಮ ಮನೆಗೆ, ಸರ್ಪ್ರೈಸ್ ವಿಸಿಟ್. ಏನೇನ್ ಇಟ್ಟಿದ್ದೀರಾ ನಿಮ್ಮ ಮನೆಯಲ್ಲಿ? ಏನೆಲ್ಲ ಮಾಡ್ತೀರಾ ನೀವು? ಇದು ಆಕ್ಚುಲಿ ನನ್ನ ಅಡಿಗೆಯರ ಮನೆಯಲ್ಲಿ ಒಂದು ಫ್ರೆಂಡ್ ಇದ್ದಾರೆ, ಉಮಾ ವಿಜಯ್ ಕುಮಾರ್ ಅಂತ. ಅವ್ರ ಹತ್ರ ನಾನು ಇನ್ಸ್ಪಿರೇಷನ್ ತಗೊಂಡ್ ಮಾಡಿರೋದು. ಅವ್ರು ಸ್ವಲ್ಪ ಬೇರೆ ತರ ಮಾಡಿದ್ದಾರೆ, ನಾನು ಇದನ್ನ ಇನ್ನೊಂಚೂರು ಡಿಫ್ರೆಂಟ್ ಆಗಿ ಮಾಡಿದ್ದೆ. ಅಬ್ಬಬ್ಬಬ್ಬ. ಸೊ ಇವ್ರು ಹೇಳ್ತಾ ಇರೋ ಅಡಿಗೆ ಅರಮನೆ ಅಂದ್ರೆ ಅವರ ವಾಟ್ಸ್ಆಪ್ ಗ್ರೂಪ್. ಹೌದೌದು. ಸೊ ಹಾಗಾಗಿ ಅದಕ್ಕೆ ಬರ್ತಾ ಇರುತ್ತಲ್ಲ ಎಲ್ಲ ಡಿಶಸ್. ಓ ಬೇಕಾದಷ್ಟು, ಸಾವಿರಾರು ಆಕ್ಚುಲಿ. ನನ್ನೂ ಆಡ್ ಮಾಡಿ ಅದಕ್ಕೆ. ಓ 100% ಅಟ್ಲೀಸ್ಟ್. ಡೆಫಿನೆಟ್ಲಿ. ಅಲ್ಲ, ನೀವು ಪೋಸ್ಟ್ ಮಾಡಿ ವೆನ್ ಯು ಆರ್ ಫ್ರೀ. ಹಾ, ನಾನಾ ಇಲ್ಲಿಂದ ಪೋಸ್ಟ್ ಮಾಡ್ತೀನಿ. ನೈಸ್, ಘಮ ಅಂತ ಇದೆ ಅಲ್ವಾ? ಈಗ ನೆಕ್ಸ್ಟ್ ಅದಕ್ಕೆ ನಾವು ಎಲ್ಲ ಕ್ಯಾಪ್ಸಿಕಮ್ಸ್ ಹಾಕೊಳ್ಳೋಣ. ಹಾ, ಫಸ್ಟ್ ಗ್ರೀನ್ ಕ್ಯಾಪ್ಸಿಕಮ್, ಇನ್ನೆರಡಕ್ಕೆ ಬೆಲ್ ಪೆಪ್ಪರ್ಸ್ ಅನ್ನೋದು. ಹಾ ಹೌದು, ಇದು ರೆಡ್ ಕ್ಯಾಪ್ಸಿಕಮ್, ಇದು ಟೊಮೆಟೊ ಅಲ್ಲ. ಯೆಲ್ಲೋ.
ಅವಾಗ್ಲೇ ಸ್ವಾತಿ ಅವ್ರು ಬಂದಿದ್ರು, ಭೈರವಿ, ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿದ್ರ? ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾಡಿದ್ರ? ಕಳಿಸ್ತೆ ಆಚೆಗೆ. ಯಮ್ಮಿ ಆಕ್ಚುಲಿ. ಆ ಸೀಸನಿಂಗ್ ತುಂಬಾ ಅಂದ್ರೆ ಮೇಲ್ಗಡೆ ಹಾಕಿ ಡ್ರೆಸ್ಸಿಂಗ್ ತುಂಬಾ ಚೆನ್ನಾಗಿತ್ತು ಅದಕ್ಕೆಲ್ಲ. ಅಲ್ವಾ? ವಾಟ್ ಇಸ್ ದಟ್ ಸಾಸ್ ಕಾಲ್ಡ್? ಯೂಶಲಿ ಹನಿ ಯೂಸ್ ಮಾಡ್ತಾರೆ, ಹೌದು, honey ಬಟ್ ಇವರು ಕ್ಯಾರಮಲೈಸ್ ಮಾಡಿ ಇನ್ನೊಂದ್ ಸ್ವಲ್ಪ ಆಡ್ ಆನ್ ಆಗಿತ್ತಲ್ಲ ಟೇಸ್ಟ್ ಆಕ್ಚುಲಿ. ಹುಳಿಯಾಗಿ, ಸಿಹಿಯಾಗಿ, ಖಾರವಾಗಿ. ಸೊ ತರಕಾರಿ ತಿನ್ನಲ್ಲ ಅನ್ನೋರು ತಿಂದ್ಬಿಡ್ತಾರೆ ಅಲ್ವಾ? ಪಾರ್ಟೀಸಿಗೆ ಒಂಥರ ಲುಕ್ಸ್ ಕಲರ್ಫುಲ್ ಅಲ್ಲ. ಹಾ. ನೆಕ್ಸ್ಟ್ ಟೊಮ್ಯಾಟೊ ಹಾಕೊಳ್ಳೋಣ. ಓಕೆ. ಇದಕ್ಕೊಂದು ಚೂರು ಉಪ್ಪು ಹಾಕೋತೀನಿ, ಬೇಗ ಬೇಯತ್ತೆ. ಹಾ, ತರಕಾರಿ ಬೇಗ ಬೇಯಬೇಕು ಅಂದ್ರೆ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ರೆ ಬೇಗ ಬೆಂದೋಗುತ್ತೆ. ಹಾಗಂತ ಜ್ಞಾಪಕ ಇಟ್ಕೊಂಡಿರ್ಬೇಕು ಎಷ್ಟು ಉಪ್ಪು ಹಾಕಿದ್ವಿ ಅಂತ, ಇಲ್ಲಾಂದ್ರೆ ಫುಲ್ ಎಡವಟ್ಟಾಗ್ಬಿಡುತ್ತೆ. ಚೆರಿ ಟೊಮ್ಯಾಟೋಸ್ ಯೂಸ್ ಮಾಡಿದ್ದೀನಿ. ಸೊ ಈ ಫಿಲ್ಲಿಂಗ್ ನ ನೀವು ಅದಕ್ಕೆ ಹಾಕ್ತೀರಾ? ಇದೇ ಫಿಲ್ಲಿಂಗ್ ನ ನಾವು ಬೇರೆ ಯಾವ್ದಕ್ಕೆ ಹಾಕ್ಬೋದು? ಈ ತರ ಇದನ್ನ ನೀವು ಯಾವ್ದಕ್ಕಾದ್ರೂ ಹಾಕೋಬಹುದು. ಯು ಕ್ಯಾನ್ ಮೇಕ್ ಟಾರ್ಟಿಲಾಸ್ ಮಾಡ್ಕೋಬಹುದು, ನಾಚೋಸ್ ಮಾಡ್ಕೋಬಹುದು, ಅಥವಾ ಪಿಜ್ಜಾಗೆನೆ ಬೇಸ್ ಸಿಗತ್ತೆ ಅದನ್ನ ಹಾಕೋಬಹುದು. ಸಾಸ್ ಹಾಕ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಮೈಕ್ರೋವೇವ್ ಮಾಡ್ಬಿಟ್ರೆ ಅಲ್ವಾ? ಇದು ಬ್ರೆಡ್ಗೆ ಹಾಕೊಂಡು ತಿನ್ಬಹುದು. ಒಳ್ಳೆ ಸ್ಯಾಂಡ್ವಿಚ್ ಆಗುತ್ತೆ, ಪಿಜ್ಜಾ ಸ್ಯಾಂಡ್ವಿಚ್ ಆಗುತ್ತೆ. ಹೌದು, ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಇರುತ್ತೆ. ನೀವ್ ಯಾವ್ದನ್ನ ಬೇಸ್ ಆಗಿ ಇಟ್ಕೋತೀರೋ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ. ಅದು ನಿಮ್ ಖಾರದ ಮೇಲೆ ಎಷ್ಟು ಬೇಕೋ ಅಷ್ಟು. ಓಕೆ. ಈಗ ನಾನು ಪಿಜ್ಜಾ ಸಾಸ್ ಹಾಕೋತಾ ಇದ್ದೀನಿ. ಸಾಕಷ್ಟೇ? ಹಾ, ತುಂಬಾ ಇದು ನಾವು ಪೂರಿ ಒಳಗೆ ಹಾಕ್ತಿರೋದ್ರಿಂದ ತುಂಬಾ ಮೆತ್ತಗಾಗ್ಬಿಟ್ರೆ ಅದು ತಿನ್ಲಿಕ್ಕೂ ಆಗಲ್ಲ. ಹಾಗಾಗಿ ಹೊಟ್ಟೋಗುತ್ತೆ. ಈಗ ನಾನು ಪಿಜ್ಜಾ ಸೀಸನಿಂಗ್ ಹಾಕೋತಾ ಇದ್ದೀನಿ. ಇದೇ ಆಕ್ಚುಲಿ ಫ್ಲೇವರ್ ಕೊಡೋದು ಅಲ್ವಾ? ನೋಡಿ ಗಮ್ಮಂತಾರೆ ಸ್ಟುಡಿಯೋ ಫುಲ್. ಒಂಚೂರು ಚೀಸ್. ಯಾವ್ದು ತಗೊಂಡಿದ್ದೀರಾ? ಯಾವ ಚೀಸ್? ಇದು ಮಾಜರೆಲ್ಲಾ. ಕೊನೆಗೆ ಇನ್ನೊಂದು ಚೂರು ಉಪ್ಪು ಹಾಕೊಳ್ಳೋಣ. ಸ್ವಲ್ಪನೇ ಹಾಕಿದ್ವಲ್ಲ ಆಗ್ಲೇ ನಾವು. ಹೌದು. ಆಫ್ ಮಾಡ್ಬಿಡೋಣ ಈಗ. ಈಗ ನಾನೊಂದು ತಟ್ಟೆ ಕೊಡಿ. ಓಕೆ. ಇದು ಅದಕ್ಕಿಂತ ಸ್ವಲ್ಪ ಹಾರ್ಡ್ ಬರುತ್ತೆ. ಹೌದು, ಬಟ್ ತಿನ್ನಕ್ಕೆ ತುಂಬಾ ಕ್ರಂಚಿ ಆಗಿರುತ್ತೆ. ಕ್ರಂಚಿನೆಸ್ ಜೋರಾಗೇ ಇದೆ. ಅದಕ್ಕಿಂತ ತುಂಬಾ ಕ್ರಂಚಿ ಇರುತ್ತೆ. ಹೀಗೆ ಸರ್ವ್ ಮಾಡೋದಾ ಇದನ್ನ? ಹಾ, ಅದೇ ನೀವು ಅವನಲ್ಲಿ ಇಟ್ರೆ ಮೇಲ್ಗಡೆ ಚೀಸ್ ಹಾಕಿ ಇಟ್ ವಿಲ್ ಮೆಲ್ಟ್. ಬಟ್ ಇದು ಅವನಲ್ಲಿ ನಾವು ಹಿಡ್ದೆ ಮಾಡ್ತಿರೋದ್ರಿಂದ ನಾನು ಮುಂಚೆನೇ ಹೇಗೆ ಮಾಡ್ಕೊಂಡ್ರೆ ಹಾಗೆ ಸರ್ವ್ ಮಾಡೋದು. ಓಕೆ, ನೈಸ್, ವೆರಿ ನೈಸ್. ಓಕೆ. ಸೊ ಇಷ್ಟಕ್ಕೆ ಫಿಲ್ ಮಾಡ್ಕೊಳ್ಳೋಣ. ಮೊದಲಿಗೆ ಪಿಜ್ಜಾ ಸಾಸ್ನ ಒಂಚೂರು ಇದಕ್ಕೆ ಕೆಳಗಡೆ ಹಾಕೊಳ್ಳೋಣ ಬೇಸ್ ಆಗಿ. ಓಕೆ. ಸ್ವಲ್ಪ ಜಾಸ್ತಿ ಬೇಡ. ಇದು ತುಂಬಾ ಬೇಡ, ಯಾಕಂದ್ರೆ ಸ್ವಲ್ಪ ಹುಳಿ ಇರುತ್ತಲ್ಲ, ತುಂಬಾ ಟ್ಯಾಂಗಿ ಆಗೋಗುತ್ತೆ ಟೇಸ್ಟ್. ಓಕೆ. ವೆರಿ ನೈಸ್. ಮೇಘ, ಬಾಯಲ್ಲಿ ನೀರು ಬರ್ತಾ ಇದೆಯಾ? ಮತ್ತೆ ಸೊ ನಾವು ಫಿಲ್ ಮಾಡ್ಕೊಂಡ್ವಲ್ಲ, ರೆಡಿ ಇದೆ ಈಗ. ಸೊ ಇಡೋಕ್ಕಿಂತ ಮುಂಚೆ ಒಂಚೂರು ಚೀಸ್ ಇದ್ರ ಮೇಲೆ. ಹಿಂಗೆಲ್ಲ ಮಾಡಿದ್ರೆ ಇನ್ನು 1, 2 ಅಲ್ಲ, 10, 20 ತಿನ್ಬೇಕು ಅನ್ಸತ್ತೆ. ಅಷ್ಟು ಚೆನ್ನಾಗಿರತ್ತಲ್ವಾ? ನೋಡಿ, ತಿನ್ನೋಡಿ. ಇನ್ನೂ ಬೇಕಾ? ಇನ್ನೊಂದು 2 ಮಾಡ್ಕೊಡ್ತೀನಿ. ಹೌ ಸ್ವೀಟ್. ಇಲ್ಲ ಅಂತಾನೆ ಹೇಳಲ್ಲ ಅಲ್ವಾ? ಮಾಡಕ್ ಖುಷಿ ಅಲ್ವಾ? ತಿನ್ನೋರಿದ್ರೆ ತಾನೇ ಮಾಡಕ್ ಖುಷಿ. ಅದು ನಿಜಾನೆ. ನಿಮ್ಮ ಮನೆಯಲ್ಲಿ ಈ ತರ ಎನ್ಕರೇಜ್ ಮಾಡೋರು ಯಾರು? ನನ್ನ ಹಸ್ಬೆಂಡ್. ಹೌದಾ? ವೆರಿ ಎನ್ಕರೇಜಿಂಗ್ ಆಕ್ಚುಲಿ. ಸೊ ಇವಾಗ ಅದಕ್ಕೆ ಮೇಲ್ಗಡೆ
ಪಿಜ್ಜಾ ಪೂರಿ ರೆಡಿ ಟು ಬಿ ಸರ್ವ್ಡ್. ಇದನ್ನ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ, ಚೆನ್ನಾಗಿ ಮಾಡಿರ್ಬೋದು. ಸೊ ಪಿಜ್ಜಾ ಪುರಿ ನೀವೆಲ್ಲರೂ ಕೇಳಿದ್ರ? ಖಂಡಿತ ಕೇಳಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ಹೊಸ ಇನ್ನೋವೇಷನ್ ನಮ್ಮ ಪಂಟ್ರ ಪಾಕದಲ್ಲಿ ಮೇಘ ಅವ್ರು ಮಾಡ್ಕೊಟ್ರು. ಇದನ್ನ ಹೇಗ್ ಮಾಡಿದ್ರು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಮಾಡುವ ವಿಧಾನ: ಒಂದು ಬಾಣಲೆ ಬಿಸಿಗಿಟ್ಟು ಅದಕ್ಕೆ ಆಲಿವ್ ಆಯಿಲ್ ಹಾಕಿ ಕಾದ ನಂತರ ಈರುಳ್ಳಿ, ಹಸಿರು ಕ್ಯಾಪ್ಸಿಕಮ್, ಕೆಂಪು ಕ್ಯಾಪ್ಸಿಕಮ್, ಹಳದಿ ಕ್ಯಾಪ್ಸಿಕಮ್ ಇದನ್ನು ಹಾಕಿ ಫ್ರೈ ಮಾಡಿ. ನಂತರ ಉಪ್ಪು, ಟೊಮ್ಯಾಟೊ, ಚಿಲ್ಲಿ ಫ್ಲೇಕ್ಸ್, ಪಿಜ್ಜಾ ಸಾಸ್, ಪಿಜ್ಜಾ ಸೀಸನಿಂಗ್, ಚೀಸ್ ಹಾಕಿ ಫ್ರೈ ಮಾಡಿ. ಈಗ ರೆಡಿ ಆಗಿರುವ ಪೂರಿಯಲ್ಲಿ ಪಿಜ್ಜಾ ಸಾಸ್, ಸಿದ್ಧವಾದ ಪಲ್ಯವನ್ನು ಚೀಸ್ ಜೊತೆಗೆ ತುಂಬಿದರೆ ರುಚಿಯಾದ ಪಿಜ್ಜಾ ಪುರಿ ಸವಿಯಲು ಸಿದ್ಧ. ರೀಕ್ಯಾಪ್ ಅಂತೂ ನೋಡಿದ್ದಾಯ್ತು. ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಚಿಕ್ಕದು ಯಾವುದು? ಚಿಯರ್ಸ್. ಇದಿಷ್ಟು ಬಾಯ್ಗೆ ಹೋಗುತ್ತೆ. 1 2 3 ಗೋ. ಪುರಿ ಯಾಕೆ ಮೆತ್ತಗಾಗಿದೆ? ಈಗ ನಾವೆಲ್ಲ ಹಾಕಿದ್ವಲ್ಲ, ಸೊ ಆಬ್ವಿಯಸ್ಲಿ ಅದೆಲ್ಲ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ತಗೊಳತ್ತಲ್ಲ. ಅಷ್ಟು ಬೇಗ? ಎಷ್ಟು ಬೇಗ? ಇದು ನಾರ್ಮಲ್ ಪೂರಿ ಅಲ್ವಲ್ಲ, ಪಾಪಡ್ ಪೂರಿ ಅಲ್ಲ, ಸೊ ಬೇಗ ಎಳ್ಕೊಂಡ್ಬಿಡತ್ತೆ. ಬಟ್ ಸರಿ ಹೋಗ್ತಾರೆ ಅಲ್ವಾ? ಸೇಮು ನೀವ್ ಹೇಳ್ದಂಗೆ ಪಿಜ್ಜಾ ತಿಂದಿದ್ ಫೀಲೇ ಬಂತು, ಬಟ್ ದ ಔಟರ್ ಕ್ರಾಸ್ಟ್ ವಾಸ್ ಪಾಪಡ್. ಸೂಪರ್ ಆಗಿದೆ. ನಿಮ್ಮ ಮನೆಯಲ್ಲಿ ಇದನ್ನ ಮಾಡ್ಕೊಂಡು ತಿನ್ನಿ, ನಿಮ್ ಮಕ್ಳಿಗೆ ಕೊಡಿ, ಫುಲ್ ಎಂಜಾಯ್ ಮಾಡ್ತಾರೆ, ಥರಲಿ ಎಂಜಾಯ್ ಮಾಡ್ತಾರೆ. 1 2 3 4 5 6 3 ನಿಮ್ಗೆ 3 ನಂಗೆ. ಓಕೆ ಡನ್. ಖಾಲಿ ಮಾಡ್ಬಿಡೋಣ. ಓಕೆ, ನೀವು ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡ್ ಬರ್ತೀರಾ? ಇವ್ರಿಗೆ ಬಾಯ್ ಹೇಳ್ಬಿಟ್ಟು ಬರ್ತೀನಿ ನಾನು. ಥ್ಯಾಂಕ್ ಯು ಮೇಘಾ. ಅಲ್ಲೇ ಇರಿ, ಗಾರ್ಡ್ ಮಾಡ್ತಾರಿ. ಡೆಫಿನೆಟ್ಲಿ ಸಿಗ್ತೀನಿ. ಬಾಯ್. ಸದ್ಯಕ್ಕೆ ನಾನೇ ಗಾರ್ಡ್ ಮಾಡೋಂತ ಪರಿಸ್ಥಿತಿ ಇದು. ಅಷ್ಟು ಚೆನ್ನಾಗಿದೆ. ನಿಮ್ಮನ್ನಲ್ಲಿ ಮಾಡ್ಕೊಂತೀನಿ. ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ಒಂದು ಅದು ಸೈಡ್ ಆಫ್ ದ ಬ್ರೇಕ್ ನಿಮ್ಗೆ ನಮ್ಮ ಅನಿಲ್ ಸಿಗ್ತಾರೆ ಒಂದು ಗಲ್ಲಿ ರುಚಿ ಪರಿಚಯ ಮಾಡ್ಕೊಡಕ್ಕೆ. ಆಮೇಲೆ ವಾಪಸ್ ನಾನು ಸಿಗ್ತೀನಿ. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ಏನೋ ಕನ್ಫ್ಯೂಸ್ ಆಯ್ತಾ? ಕಾಲೇಜ್ ಬೋರ್ಡ್ ನೋಡ್ಬಿಟ್ಟು ಕಾಲೇಜ್ ಎದುರುಗಡೆ ಕಾಲೇಜ್ ಹುಡುಗರಿಗೆ ಕಾಳಾಗ್ತಿದ್ದೀನಿ ಅನ್ಕೊಂಡ್ರ? ಅಯ್ಯ ಅದೆಲ್ರಿ, ತಿನ್ನೋದಕ್ಕೆ ನಂಗೆ ಟೈಮ್ ಇಲ್ಲ, ಇನ್ನು ಕಾಲೇಜ್ ಮುಂದೆ ಹುಡುಗರಿಗೆ ಕಾಳಕ್ಕಾಗತ್ತಾ? ಏನಿಲ್ಲ, ಜಯನಗರ 7th ಬ್ಲಾಕ್ ನ್ಯಾಷನಲ್ ಕಾಲೇಜ್ ಹತ್ರ ಒಂದು ಹೋಟೆಲ್ ಇದೆ. ಯೂಶುವಲ್ ಆಗಿ ಎಲ್ಲಾ ಕಡೆನೂ ಎಲ್ಲಾ ರೀತಿ ಫುಡ್ ಅನ್ನು ನಾವು ಟೇಸ್ಟ್ ಮಾಡ್ತೀವಿ, ಬಟ್ ಹೆಲ್ತಿ ಫುಡ್ ಎಲ್ಲಿ ಸಿಗುತ್ತೆ ಅನ್ನೋದು ತೋರಿಸೋದು ನನ್ನ ಜವಾಬ್ದಾರಿ ಅಲ್ವಾ? ಸೊ ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಅದಕ್ಕೂ ಮುಂಚೆ ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ವಾಹಿನಿಯ ಕಿಚನ್ ದರ್ಬಾರ್ನ ಗಲ್ಲಿ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅನಿಲ್ ಯಾದವ್. ಸೊ ನ್ಯಾಷನಲ್ ಕಾಲೇಜ್ ಹತ್ರ ಯಾವ ಹೋಟೆಲ್ ಅಂತ ಹೇಳಿ ಕನ್ಫ್ಯೂಷನ್ ಆಗಿದ್ರ? ಸೂಪರ್ ಆಗಿರೋ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ. ಆರ್ಗ್ಯಾನಿಕ್ ಮೇಡ್ ಫುಡ್, ಡಿವೈನ್ ಫುಡ್ ಅಂದ್ರೆ ದೈವಿಕ ಆಹಾರ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಆ ಆಹಾರ ಪದ್ಧತಿಯನ್ನ ಈ ಒಂದು ಜಯನಗರದ ಒಂದು ಹೋಟೆಲ್ ಎಲ್ಲಾ ಕಡೆನೂ ಹಂಚ್ತಾ ಇದೆ. ಆ ಹೋಟೆಲ್ ಯಾವುದು, ಆ ಹೋಟೆಲ್ನಲ್ಲಿ ಏನೆಲ್ಲ ಟೇಸ್ಟ್ ಸಿಗುತ್ತೆ, ಯಾವ ರೀತಿ ಎಲ್ಲ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೇನೆ. ರೆಡಿ ಇದೀರಾ ತಾನೆ? ಬನ್ನಿ ನನ್ನ ಜೊತೆ. ಎಸ್, ನಾನಿವಾಗ ಇರುವಂತದ್ದು ಜಯನಗರ 7th ಬ್ಲಾಕ್ ನ್ಯಾಷನಲ್ ಕಾಲೇಜ್ ಪಕ್ಕದಲ್ಲೇ ಇರುವಂತಹ ಸತ್ಕೃತಿ ಸಾತ್ವಿಕ ಡಿವೈನ್ ಫುಡ್, ದೈವಿಕ ಆಹಾರ. ತುಂಬಾ ಜನ ತುಂಬಾ ರೀತಿಯಲ್ಲಿ ಹೇಳಿದ್ದಾರೆ ಈ ಒಂದು ಹೋಟೆಲ್ ಬಗ್ಗೆ. ಪ್ರತಿಯೊಂದು ಕೂಡ ಆರ್ಗ್ಯಾನಿಕ್ ಮೆಟೀರಿಯಲ್ ಯೂಸ್ ಮಾಡುವಂಥದ್ದು, ಜೊತೆನಲ್ಲಿ ನಮ್ಮ ಶ್ರೀಕೃಷ್ಣ ಹೇಳಿರುವಂತಹ ಆ ಒಂದು ಭಗವದ್ಗೀತೆಯ ಆಹಾರ ಪದ್ಧತಿಯನ್ನ ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬಾ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಜನ ಹೇಳ್ತಾ ಇದ್ದಾರೆ. ಸೊ ಒಳಗಡೆ ಹೋಗೋ ಮುಂಚೆನೆ ಯಾಕೋ ಆ ಒಂದು ಭಾವನೆ, ಆ ಪಾಸಿಟಿವ್ ವಿಬ್ ಅನ್ನೋದು ನಮ್ಮಲ್ಲಿ ಕಾಡ್ತಾ ಇದೆ. ಅದು ಹೇಗಿರುತ್ತೆ, ಏನೆಲ್ಲ ಸಿಗುತ್ತೆ, ಎಂಡ್ ಆಫ್ ದ ಡೇ ಏನೆಲ್ಲ ಐಟಮ್ ಸಿಗುತ್ತೆ ನನಗೆ ಬ್ಯಾಟಿಂಗ್ ಅನ್ನೋದನ್ನ ನಾನು ತೋರಿಸ್ತೀನಿ. ಬನ್ನಿ ನೋಡಿ. ಸೊ ಇನ್ನೊಂದು ಸ್ಪೆಷಲ್ ಈ ಒಂದು ಹೋಟೆಲ್ ಬಗ್ಗೆ ಅಂದ್ರೆ, ಹೊರಗಡೆ ನಾವು ತುಂಬಾ ಕಡೆ ಓಡಾಡ್ತಿರ್ತೀವಿ, ಏನೇನೋ ಮುಟ್ತಾ ಇರ್ತೀವಿ, ಬಟ್ ಹೋಟೆಲ್ಗೆ ಎಂಟ್ರಿ ಆಗ್ತಿದ್ದಂಗೆ ಹ್ಯಾಂಡ್ ಸ್ಯಾನಿಟೈಸರ್. ಆಯುರ್ವೇದಿಕ್ ಅಲ್ಲಿ ಇವರೇ ರೆಡಿ ಮಾಡಿರುವಂತಹ ಈ ಒಂದು ಸ್ಯಾನಿಟೈಸರ್. ಸೊ ಹ್ಯಾಂಡ್ ವಾಶ್ ಮಾಡ್ಕೊಂಡ್ರೆ ಯೂಶಲಿ ನಮಗೂ ಕೂಡ ಒಳ್ಳೆಯದು, ಯಾಕೆಂದ್ರೆ ತಿನ್ನುವಂತ ಆಹಾರ ಜೊತೆನಲ್ಲಿ ಹೊಟ್ಟೆ ಒಳಗಡೆ ಏನು ಸೇರ್ಕೋಬಾರ್ದು ಅನ್ನೋದು. ಸೊ ಇಷ್ಟೆಲ್ಲ ಎಂಟ್ರಿನಲ್ಲೇ ಇದೆ ಅಂದಮೇಲೆ ಒಳಗಡೆ ಇನ್ನೂ ಬೊಂಬಾಟಾಗಿರುತ್ತೆ.
ಇಲ್ಲಿಗೆ ಬರುವಂತಹ ಗ್ರಾಹಕರು ಏನ್ ಹೇಳ್ತಾರೆ ಈ ಹೋಟೆಲ್ ಬಗ್ಗೆ, ಇಲ್ಲಿ ಸಿಗುವಂತಹ ಆಹಾರ ಪದ್ಧತಿ ಬಗ್ಗೆ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಕಮಲಾರಾವ್. ಓಕೆ, ಏನ್ ಮಾಡ್ಕೊಂಡಿರೋದು? ನಾನು ಡಿಸ್ಲೆಕ್ಸಿಕ್ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ, Okay. ಲರ್ನಿಂಗ್ ಡಿಸಬಿಲಿಟಿನವ್ರಿಗೆ. ಓಕೆ ಮೇಡಮ್, ಸತ್ಕೃತಿ ಸಾತ್ವಿಕ ಹೋಟೆಲ್ ಒಂದು ಆಹಾರ ಪದ್ಧತಿ ಆಗಿರ್ಬೋದು, ಒಂದು ರುಚಿ ಆಗಿರ್ಬೋದು, ಆರ್ಗ್ಯಾನಿಕ್ ಫುಡ್ ಆಗಿರ್ಬೋದು, So, ಇದ್ರ ಬಗ್ಗೆ ಎಲ್ಲ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಇವ್ರದ್ದು ಏನ್ ಸ್ಟಾರ್ಟ್ ಮಾಡಿದಾರೋ ಒಂದು ಸಾತ್ವಿಕ ಆಹಾರ ಅಂತ, ಜನಗಳ ಮೈಂಡ್ ಅಲ್ಲಿ ಒಂದು ಪಿಕ್ಚರ್ ಇತ್ತು. ಸಾತ್ವಿಕ ಆಹಾರ ಅಂದ್ರೆ ಸಪ್ಪೆ ಊಟ, ಏನೋ ಕೊಟ್ಬಿಡ್ತಾರೆ, ಒಂದು ಏನು ಬರೀ ತರಕಾರಿ ಆ ಥರ ಎಲ್ಲ. ಬಟ್ ಇಲ್ಲಿ ಬಂದು ನಿಜವಾಗ್ಲೂ ಅವ್ರು ಟೇಸ್ಟ್ ಮಾಡಿ ನೋಡಬೇಕು. ಸಾತ್ವಿಕ ಆಹಾರದಲ್ಲೂ ಎಷ್ಟು ಥರ ವೆರೈಟೀಸ್ ಮಾಡ್ಬೋದು, ಎಷ್ಟು ರುಚಿಯಾಗಿರುತ್ತೆ, ಹಾಗೆ ನಮ್ಮ ಹೊಟ್ಟೆಗೂ ಎಷ್ಟು ಒಳ್ಳೇದಾಗುತ್ತೆ ಅದು ತಿನ್ನೋದ್ರಿಂದ. ಎಲ್ಲದಕ್ಕಿಂತ ನಮ್ಮ ಹೊಟ್ಟೆಗೆ ಪ್ರೀತಿಸುತ್ತೆ ನಾವು ತಿನ್ನೋ ಆಹಾರನ. ಸೊ ಕೃಷ್ಣ ಏನು ಹೇಳಿದಾನೆ ಅಂತ ಹೇಳಿ ಅದ್ರ ಪ್ರಕಾರ ತಿನ್ನೋದಲ್ಲ, ಅವ್ನು ಹೇಳಿದ್ದು ನೀವು ಸಾತ್ವಿಕ ಊಟ ಮಾಡಿ ನಿಮ್ಮ ಬುದ್ಧಿನೂ ಸಾತ್ವಿಕವಾಗಿ ಇರುತ್ತೆ ಅಂತ. ಬಟ್ ಇಲ್ಲಿ ನಿಜವಾಗ್ಲೂ ತಿನ್ನಿ, ಒಳ್ಳೆ ಬುದ್ಧಿನೂ ಬರುತ್ತೆ ಮತ್ತೆ ನಿಮ್ ಹೊಟ್ಟೆ ಚೆನ್ನಾಗಿರುತ್ತೆ. ಆರೋಗ್ಯ ಜೊತೆ ಒಳ್ಳೆ ಬುದ್ಧಿನೂ ಬರುತ್ತೆ. ನಿಜವಾಗ್ಲೂ ಬಹಳ ಚೆನ್ನಾಗಿದೆ, ಆಂಬಿಯನ್ಸ್ ಚೆನ್ನಾಗಿದೆ, ಹೌದು. ಆಮೇಲೆ ಪ್ರೆಸೆಂಟೇಶನ್ ಚೆನ್ನಾಗಿದೆ. ಇವಾಗ ಸಾತ್ವಿಕ ಆಹಾರ ಕೊಡ್ತಾರೆ ಅಂದ್ರೆ ಓಕೆ, ಏನೋ ಮಿಲೆಟ್ಸ್ ಒಂದು ಪ್ಲೇಟ್ ಕೊಟ್ಬಿಡ್ತಾರೆ ಅಂತ ಅನ್ಕೊಳ್ತೀವಿ. ಬಟ್ ದ ವೇ ದೇ ಆರ್ ಪ್ರೆಸೆಂಟಿಂಗ್ ಥಿಂಗ್ಸ್ ಇಟ್ಸ್ ಆಸಮ್ ಆಕ್ಚುಲಿ, ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಸೊ ಇದು ಬಂದಿರೋಂಥ ಅವ್ರು ಹೇಳ್ತಾ ಇರೋದು. ಸೊ ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನೆಲ್ಲ ಸಾಧನೆ ಮಾಡಬಹುದು, ಗಂಡನ ಜೊತೆ ನಿಂತು ಒಂದು ದೊಡ್ಡ ಸಂಸ್ಥೆನ ಸ್ಥಾಪನೆ ಮಾಡಬಹುದು ಅನ್ನೋದಕ್ಕೆ ಕಾರಣ ನಮ್ಮ ಮೇಡಮ್. ಸತ್ಕೃತಿ ಸಾತ್ವಿಕ ಹೋಟೆಲ್ನ ಮಾಲೀಕರು ಇಬ್ರು ಇಲ್ಲೇ ಇದ್ದಾರೆ, ಬನ್ನಿ ಮಾತಾಡ್ತಾರ. ಮೇಡಮ್ ನಮಸ್ತೆ. ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ರಘುನಾಥ್. ರಮ್ಯಾ ರಘುನಾಥ್. ಓಕೆ, ಹೇಳ್ತಾ ಇದ್ದೆ ರಮ್ಯಾ ರಾವ್. ಇವ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅಂದ್ರೆ ಕ್ಯಾನ್ಸರ್ನ ಮೆಟ್ಟಿ ನಿಂತು ಈ ಒಂದು ಹೋಟೆಲ್ನ ಶುರು ಮಾಡಿದ್ದಾರೆ. MBA ಗ್ರಾಜುಯೇಟ್, ಕೆಲ್ಸಕ್ಕೆ ಹೋಗ್ದೇನೆ ತಮ್ಮದೇ ಆದಂತಹ ಒಂದು ಹೋಟೆಲ್ನ ಶುರು ಮಾಡಿದ್ದಾರೆ. ಗಂಡನ್ಗೆ ಸಾಥ್ ನೀಡಿ ಗಂಡನ ಜೊತೆ ಸದಾಕಾಲ ನಾನು ಇರ್ತೀನಿ ಅಂತ ಹೇಳಿ ತೋರಿಸ್ಕೊಟ್ಟಂತ ಮಹಿಳೆ. ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೆ ಇವ್ರ ಬಗ್ಗೆನೆ. ಸೊ ಇನ್ಸ್ಪಿರೇಷನ್ ಟು ಎವ್ರಿ ಒನ್. ನಮಗೊಂದು ರೋಗ ಬಂದಿದೆ ಅಂದ ತಕ್ಷಣ ಅದ್ರ ಮೈಂಡಲ್ಲಿ ಇಟ್ಕೊಂಡು ಮನೇಲಿ ಕೂತ್ಕೊಂಡು ಕೊರಗದಲ್ಲ, ಅದನ್ನ ಮೆಟ್ಟಿ ನಿಂತು ಇಂಥ ಒಂದು ಸಾಧನೆ ಮಾಡಬೇಕು. ಮೊದಲನೇದಾಗಿ ನಿಮ್ಗೆ ಹ್ಯಾಟ್ಸ್ ಆಫ್. ಸೊ ಈ ಒಂದು ಐಡಿಯಾ ಹೇಗೆ ಬಂತು? ಈ ಒಂದು ಐಡಿಯಾ ಹೇಗೆ ಬಂತಂತ ಹೇಳಿದ್ರೆ, ನಾವು ಈಗ ಈ ವಾಟ್ ಎವರ್ ಇದು ಇಲ್ಲೇನು ಶುರು ಮಾಡಿದೀವೋ, ನಾವು 12 ವರ್ಷದಿಂದ ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರೋದು ಮನೆಯಲ್ಲಿ. ಆರ್ಗ್ಯಾನಿಕ್ ಫುಡ್ ಆಗಲಿ ಅಥವಾ ವೆಜಿಟೇಬಲ್ಸ್ ಆಗಲಿ, ಸ್ಪೈಸಸ್ ತರಿಸೋದಾಗಲಿ, ಮನೇಲಿ ಏನು ಮಾಡ್ತಿದ್ದೀವೋ ಅದನ್ನೇ ಇಲ್ಲಿ ನಮ್ಮ ಕಸ್ಟಮರ್ಸ್ಗೂ ಅದೇ ಸಿಗಬೇಕು. ನಾವು ಹೇಗೆ ಹೆಲ್ದಿ ಲಿವಿಂಗ್ ಮಾಡ್ತಾ ಇದ್ದೀವೋ ಅದೂ ಇಲ್ಲಿ ಜನನೂ ಹಾಗೆ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಶುರು ಮಾಡಿರೋದು ಇದನ್ನು. ಓಕೆ ಫೈನ್. ಅವ್ರು ಯೂಶುವಲಾಗಿ ಜಾಸ್ತಿ ಮಾತಾಡಲ್ಲ, ಬಟ್ ಕೆಲಸ ಮಾಡ್ತಾ ಹೋಗ್ತಾರೆ. ಬಟ್ ಈ ಒಂದು ಹೋಟೆಲ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ನಾವು ತಿಳ್ಕೋಬೇಕು, ಒಂದಿಷ್ಟು ವಿಷಯಗಳನ್ನ ನಾವು ಕಲಿಬೇಕು ಅಂದ್ರೆ ಅದಕ್ಕೆ ಸರಿಯಾದ ವ್ಯಕ್ತಿ ನಮ್ಮ ಹೆಸರು. ಬನ್ನಿ ಸರ್. ನಮಸ್ಕಾರ ಸರ್. ಬರ್ತಿದ್ದಂಗೆ ಈ ಒಂದು ಹೋಟೆಲ್ನ ಅಟ್ರಾಕ್ಷನ್ ಅಂದ್ರೆ ಭಗವದ್ಗೀತೆಯ ಕೃಷ್ಣ ಹೇಳಿರುವಂತ ಆ ಆಹಾರ ಪದ್ಧತಿಯ ಭಗವದ್ಗೀತೆಯ ಅಂತ ಒಂದು ರೀತಿ. ಸೊ ಅದ್ರ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಸಾಧಾರಣ ಒಂದು 5661 ವರ್ಷಗಳ ಹಿಂದೆ ಕೃಷ್ಣ ಈ ಸಾತ್ವಿಕ ಆಹಾರ, ರಜಸಿಕ ಆಹಾರ, ತಮಸಿಕ ಆಹಾರದ ಬಗ್ಗೆ ಭಗವದ್ಗೀತೆಯ 17ನೇ ಅಧ್ಯಾಯದ 8, 9, 10ನೇ ಶ್ಲೋಕದಲ್ಲಿ ಒಂದು ವಿವರವಾದ ವಿವರಣೆ ಇದೆ. ಸೊ ಇದನ್ನು ನಮ್ಮ ಒಂದು ಬಾಳಿನ ಒಂದು ಗೈಡಿಂಗ್ ಲೈಟ್ ಅಂತ ಮಾಡ್ಕೊಂಡು ನಾವು ಬದುಕಿದ್ವಿ. ಸೊ ಅದನ್ನೇ ಇವತ್ತಿಗೆ ಟೇಬಲ್ಗೆ ತಂದಿದ್ದೀವಿ. ಇಲ್ಲಿ ಇದರಿಂದ ನಮಗೆ ಒಂದು ಸಮಾಜದಲ್ಲಿ ಒಂದು ಸ್ಟ್ರೆಸ್ ಅನ್ನೋದು ಅನ್ಅವಾಯ್ಡಬಲ್ ಆಗಿಬಿಟ್ಟಿದೆ. ಇವತ್ತು ಕೆಲಸದಲ್ಲಾಗಲಿ, ಒಂದು ರೋಡಲ್ಲಿ ವಾಹನ ಚಲಾಯಿಸೋದ್ರಲ್ಲಾಗಲಿ, ಅಥವಾ ಒಂದು ಇದರಲ್ಲಾಗಲಿ, ಈ ಯಾವ ರೀತಿಯಿಂದ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೋದು, ನಮ್ಮ ಲೈಫ್ ಸ್ಟೈಲ್ ಚೇಂಜಿಂದ ನಿಜವಾಗ್ಲೂ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೋದು. ಅದರಲ್ಲಿ ಸಾತ್ವಿಕ ಆಹಾರ ಏನಿದೆ ಮನುಷ್ಯನ ಸ್ಟ್ರೆಸ್ಸನ್ನು ಕಮ್ಮಿ ಮಾಡುತ್ತೆ. ಯಾವ ಆಹಾರ ದೇಹಕ್ಕೆ ಮನಸ್ಸಿಗೆ ಒಂದು ಮುದ ಕೊಡುತ್ತೋ ಅಂತ ಆಹಾರ ಸಾತ್ವಿಕ ಆಹಾರ. ಸೊ ಒಂದು ಆಹಾರ ಪದ್ಧತಿಯನ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಜೀವನದಲ್ಲೂ ಕೂಡ ಒಂದು ಸ್ಟ್ರೆಸ್ ಟೆನ್ಷನ್ ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿ. ಸೊ ಈ ಒಂದು ನಿಮ್ಮ ಕಾರ್ಯ ಜನರಿಗೆ ಒಳ್ಳೇದನ್ನ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಅವರಿಗೆ ಆಹಾರ ಪದ್ಧತಿಯನ್ನ ತಿಳಿಸ್ಕೊಡ್ಬೇಕು ಅಂತ ಇದೆಯಲ್ಲ, ಇದನ್ನ ಇದೇ ರೀತಿ ಕಂಟಿನ್ಯೂ ಮಾಡಿ ಅಂತ ನಾವು ಕೂಡ ವಿಶ್ವಾಸ ಮಾಡ್ತೀವಿ. ಯಾವ ರೀತಿಯ ಆಹಾರ ತಿಂದ್ರೆ ಆರೋಗ್ಯವಾಗಿರ್ತೀವಿ ಅನ್ನೋದನ್ನ ಕೂಡ ತಿಳ್ಕೋಬೇಕು. ಇವ್ರು ಇಷ್ಟೆಲ್ಲ ಹೇಳಿದ್ರೆ ಆ ಆಹಾರ ಪದ್ಧತಿಯ ಆಹಾರವನ್ನ ಟೇಸ್ಟ್ ಮಾಡಿ ಬ್ಯಾಟಿಂಗ್ನ ಶುರು ಮಾಡ್ತಾರೆ. ಬ್ಯಾಟಿಂಗ್ ಟೈಮ್ ಬಂದಾದ್ಮೇಲೆ ನನಗೋಸ್ಕರನೇ ಅಂತ ಹೇಳಿ ಸಾತ್ವಿಕದವರು ಸ್ಪೆಷಲ್ ಐಟಮ್ಸ್ನ ಮಾಡ್ತಿದ್ದಾರೆ. ಸೊ ನಾನು ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ. ಯೂಶುವಲ್ ಆಗಿ
ಅನಿಲ್ ಬ್ಯಾಟಿಂಗ್ ಮಾಡೋದ್ರಲ್ಲಿ ಫೇಮಸ್ ಅಂತ ಹೇಳಿ ಎಲ್ರಿಗೂ ಗೊತ್ತು. ಇವತ್ತು ಕೂಡ ಅದೇ ರೀತಿ ನಾನು ಬ್ಯಾಟಿಂಗ್ ನ ಶುರು ಮಾಡ್ತೀನಿ. ಸೊ ಯೂಶುವಲ್ ಆಗಿ ಸ್ಟಾರ್ಟರ್ಸ್ ಇಂದ ಟ್ರೈ ಮಾಡ್ತೀವಲ್ಲ, ಇಲ್ಲೂ ಕೂಡ ಸ್ಟಾರ್ಟರ್ಸ್ ಇಂದಾನೆ ಟ್ರೈ ಮಾಡುವ. ಐಲ್ ಗೋ ವಿತ್ ಪನ್ನೀರ್ ಟಿಕ್ಕಾ, ಅದ್ರ ಜೊತೆಲಿ ಸ್ಟಾರ್ಟಿಂಗ್ ಜ್ಯೂಸು. ಎಸ್, ಪಪಾಯ ಅಂತ ನಾವೇನು ಹೇಳ್ತೀವಲ್ಲ ಅದರಿಂದ ಮಾಡಿರುವಂತ ಒಂದು ಸ್ಟಾರ್ಟರ್ ಜ್ಯೂಸ್ ಸಗವಾಗಿದೆ. ಬಾಟಮ್ ಸಿಪ್ಪವರೆಗೂ ಹೊಡೆದಾಯ್ತು. ಯೂಶುವಲ್ ಆಗಿ ನಾವು ಏನೇ ಒಂದು ಐಟಮ್ ತಿಂದಾಗ ಅದಕ್ಕೆ ಬಳಸಿರುವಂತ ಇಂಗ್ರೀಡಿಯೆಂಟ್ ಅಂತ ನಾವೇನು ಹೇಳ್ತೀವಿ, ಅದು ಟೇಸ್ಟ್ ಫೀಲ್ ಆದಾಗ ಮಾತ್ರ ಎಸ್ ನಮಗೆ ಸ್ಯಾಟಿಸ್ಫೈ ಆಗಿದೆ ಅನ್ನೋದು ಗೊತ್ತಾಗೋದು. ಈ ಪನ್ನೀರ್ ಟಿಕ್ಕಾದಲ್ಲಿ 100% ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ರೆಡ್ ಚಿಲ್ಲಿ ಆ ಫ್ಲೇವರ್ ಸಿಗುತ್ತೆ ನಮಗೆ ತಿನ್ನುವಾಗ, ಖುಷಿ ಆಗುತ್ತೆ. ಏನಕ್ಕೆ ಒಂದು ಆರ್ಗ್ಯಾನಿಕ್, ನಾವು ಹಸರನ್ನ ಬಳಸುವಂತ ಪ್ರತಿಯೊಂದು ಐಟಮ್ ಕೂಡ ಆರ್ಗ್ಯಾನಿಕ್ ಅಂತ ಅವ್ರು ಹೇಳಿದಾರ, ಅದು ಪ್ರತಿಯೊಂದು ಬೈಟಲ್ಲೂ ನಮ್ಗೆ ಸಿಗುತ್ತೆ. ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು. ಜೊತೆಯಲ್ಲಿ ಸಾಟೆ ಹೆಸರು ಕೂಡ ಡಿಫ್ರೆಂಟ್ ಆಗಿದೆ. ಫಸ್ಟ್ ಟೈಮ್ ನಾನು ಕೇಳಿರುವಂಥದ್ದು ಪನ್ನೀರ್ ಸಾಟೆ ಇದು. ಸೊ ಐ ಟ್ರೈ ವಿತ್ ಪನ್ನೀರ್ ಸಾಟೆ, ಸಮಥಿಂಗ್ ಡಿಫ್ರೆಂಟ್ ಅಂಡ್ ಯೂನಿಕ್ ಆಗಿದೆ. ಸೊ ಏನಿದು, ಯಾವ ರೀತಿ ಮಾಡಿದ್ದಾರೆ, ಏನಿದೆ ಟೇಸ್ಟ್ ಅನ್ನೋದನ್ನ ಟ್ರೈ ಮಾಡ್ತೀನಿ ಈಗ. ಆರ್ಗ್ಯಾನಿಕ್ ಫುಡ್ ಅನ್ನ ಟೇಸ್ಟ್ ಮಾಡಿ ಅನ್ನೋದನ್ನ ಹೇಳ್ತಾ, ಇಷ್ಟು ಐಟಮ್ ಇದೆ, ಈಗ ಫುಲ್ ಬ್ಯಾಟಿಂಗ್ ಮಾಡಿ ಖಾಲಿ ಮಾಡುವಂತ ಟೈಮ್. ಸೊ ಇಷ್ಟು ಐಟಮ್ನ ನಾನು ಖಾಲಿ ಮಾಡಬೇಕು. ಸೊ ಹಾಗಾಗಿ ನಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಗಲ್ಲಿಯಲ್ಲಿ ಸಿಗುವಂತ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಐಟಮ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ನಿಮ್ಮ ಸ್ಟಾರ್ ಸುವರ್ಣ ವಾಹಿನಿಯ ಕಿಚನ್ ದರ್ಬಾರ್ನ ಗಲ್ಲಿ ರುಚಿ. ಟೇಕ್ ಕೇರ್, ಬಾಯ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣ ದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ಅದ್ಭುತವಾಗಿರುವಂತಹ ಒಂದು ಎಪಿಸೋಡ್ ನೋಡಿದ್ವಿ ಅಂಡ್ ಇಟ್ಸ್ ಆಲ್ರೆಡಿ ಕಮ್ ಟು ಎನ್ ಎಂಡ್. ಈಗ ನಾನು ಹೊರಡುವಂತಹ ಸಮಯ. ಮುಂದಿನ ಸಂಚಿಕೆನಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸೂಪರ್ ಆಗಿರೋ ಒಂದಷ್ಟು ಚಿಟ್ ಚಾಟ್ ಇತ್ತು, ನಮ್ಮ ಜೊತೆಗೆ ಸೆಲೆಬ್ರಿಟಿ ಇದ್ರು, ಆಮೇಲೆ ಶೆಫ್ ಇದ್ರು, ಗಲ್ಲಿ ರುಚಿ ಪರಿಚಯ ಆಯ್ತು. ಇನ್ನೇನ್ ಬೇಕು, ಆಹಾ, ಈಗ ಸೂಪರ್ ಆಗಿರೋ ಊಟ ಮಾಡ್ಕೊಂಡು ನಾನು ಸೀದಾ ಮನೆಗೆ ಹೋಗ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣ ದ ಕಿಚನ್ ದರ್ಬಾರ್. ದಿಸ್ ಇಸ್ ಯೋರ್ ಸುಜಾತ ಸೈನಿಂಗ್ ಔಟ್. ವೆರಿ ಗುಡ್ ಆಫ್ಟರ್ನೂನ್. ಟೇಕ್ ಕೇರ್. ಬಾಯ್.